ಎಲ್ಲ ಮುಂದೆ ಸ್ಟಾರ್ಟ್ ಮಾಡಬೇಕು. ಇವಾಗ ಅಂಗಡಿ ಮಾಡ್ತಾ ಇದ್ದೀರಿ ಸ್ಟಾರ್ಟ್. ಯಾರು ಬಂದವ್ರೆ ನಿಮ್ಮ ಕೆಲಸ ಯಾರು ಕೇಳೋದು? ನಾವು ಅಧ್ಯಕ್ಷ ಬಯಸ್ತಾರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಮಾಡಿಸಿ ಬಾರಪ್ಪ ಬಾ ಇಲ್ಲಿಗೆ ಬಾ. ಅಲ್ಲಿಂದ ಕೇಳ್ಸಲ್ಲ ಇಲ್ಲಿಗೆ ಬಾ. ಪ್ರಾರಂಭ ಆಗ್ಲಿ ಆಮೇಲೆ ಮಾತಾಡಿ ಒಂದು ಕುತ್ಕೊಳ್ಳಪ್ಪ. ಪ್ರಾರಂಭ ಆಗ್ಲಿ ಕುತ್ಕೋ. ಈಗ ಬಂದಿದ್ದಾರಲ್ಲ ಅಧಿಕಾರಿಗಳು, ಈಗ ಕುಂತಿಲ್ವ ಅಧಿಕಾರಿಗಳು? ಆಯ್ತು ಬಾ. ಎಲ್ಲೈತೆ ನಮ್ಮ ಜಾಗ ಊರಲ್ಲಿ? ತೋರಿಸ್ತಾ ಇದ್ದೆ ಜಾಗನ ಸ್ಟೇಜ್ ಹಾಕಕ್ಕೆ. ಅಲ್ಲಿ ಹಾಕಿದ್ರೆ ಎಲ್ಲ ಊರ್ ಮೆಂಬರ್ಗಳು ಆ ಜಾಗ ನೋಡ್ಬಿಟ್ಟು ಅಲ್ಲಿನ ಪರಿಸ್ಥಿತಿ ಏನು ಅಂತ ಹೇಳ್ತಾ ಇದ್ರು. ಇವರೆಲ್ಲರೂ ಅಲ್ಲಿ 2 ಅವರ್ ಕುತ್ಕೊಂಡ್ವಿ. ನಾವು ಅಲ್ಲಿ 24 ಅವರ್ ಹೆಂಗ್ ಬದುಕಬೇಕು ಅಂತ ಹೇಳ್ಬಿಟ್ಟು ಹೆಂಗ್ ಬಂದ್ವಿ. ಆಯ್ತು ಹೋಗೋಣ ಬಿಡಮ್ಮ. ಗ್ರಾಮ ಸಭೆ ಮುಗಿಸ್ಕೊಂಡು ಶಾಸಕರು ಇವರೆಲ್ಲ ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಅವ್ರು ಬಂದಿದ್ದು ಸ್ಟಾರ್ಟ್ ಮಾಡಕ್ಕೆ ಯಾವ್ಯಾವ ಇಲಾಖೆ ಬಂದಿದ್ದಾರೆ ಅಂತ ಹೇಳ್ರಿ. ಇಲ್ಲಿ ಕೇಳ್ರಿ. ಒಬ್ಬ ಸ್ಥಳೀಯ ಶಾಸಕರು ಇಲ್ಲಿ MLC MP ಯಾರನ್ನ ಇದ್ರೆ ಸ್ಟಾರ್ಟ್ ಮಾಡ್ರಿ. ನೀವು ಅದು ಹೆಂಗ್ರಿ ಮಾಡ್ತಾ ಇದ್ದೀರಾ ನೀವು? ಎಲ್ಲರೂ ನೋಡಿ ಅಲ್ಲಿನ ಪರಿಸ್ಥಿತಿ ಬೇಜವಾಬ್ದಾರಿ ಅಧಿಕಾರಿ ಅಂತ ನಮ್ಗೆಲ್ಲ ಬಂದು ಆಗಲ್ಲ. ನಿಮ್ಮನ್ನೇನು ಮಾಡಕ್ಕ ಶಾಸಕರು ಇದ್ರೆ ಮಾತಾಡ್ತಾರೆ ಅದ್ರ ಬಗ್ಗೆ. ಏನ್ ಕೊಡು ಅರ್ಜಿ. ಸಿಂಗಲಾರಾಗಿ ಮಾತಾಡ್ಬೇಡ, ಕರೆಕ್ಟ್ ಆಗಿ ಮಾತಾಡು. ಆಯ್ತಾ? ಶಾಸಕರು ಒಂದ್ ಲೆಟರ್ ಕೊಡ್ರಿ. ನಾನು ಆಯ್ತು ನೀವು ಮಾಡ್ರಿ ಬೇಕಾರೆ. ಒಂದ್ ನಿಮಿಷ ಇದೆ. ಜವಾಬ್ದಾರಿ ಅದು ನೀವು ಗ್ರಾಮ ಸಭೆ ಇಲ್ವಾ ಅಧಿಕಾರಿಗಳಿಲ್ಲ ಹಿಂದೆ ಯಾರಿಲ್ಲ ಅವ್ರಿಗೆ ಅಧ್ಯಕ್ಷ ಆಕ್ಷನ್ ತಗೋತಾರೆ ಬಿಡಿ. ನೀವೇ ತಲೆ ಕಟ್ಕೊಳ್ತೀರಾ? ನಿಮ್ಗೆ ಏನಿದೆ ಯಾವ ಇಲಾಖೆಗೆ ಸಂಬಂಧಪಟ್ಟ ನಿಮ್ಮ ಮನವಿಗೆ ಕೊಡ್ರಿ. ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಗ್ರಾಮ ಸಭೆಯಲ್ಲಿ. ಈ ರೀತಿ ಅರ್ಜಿ ಕೊಟ್ಟಿದ್ರೆ ಈ ರೀತಿ ಸಮಸ್ಯೆ ಇದೆ ಅಂತ ಗೊತ್ತಾಯ್ತಾ? ನಾವ್ ಹೇಳ್ತಾ ಇಷ್ಟೇ. ನೀವು ಈ ತರ ಮಾತಾಡ್ತಿದ್ರಿ ಅನ್ಬಿಟ್ಟು ನಿಮ್ ಇದಕ್ಕೆ ನಾವು ಇದು ಮಾಡ್ತಾ ಇಲ್ಲ. ನಿಮ್ ಇದಕ್ಕೆ ನಾನು ಮಾತಾಡ್ತಾ ಇಲ್ಲ. ಇರೋ ವಿಚಾರ ಮಾತಾಡ್ತಾ ಇದ್ದೀನಿ. ನಾನು ಇರೋ ವಿಚಾರ ಮಾತಾಡ್ತಾ ಇದ್ದೀನಿ. ಶಾಸಕರು MLC ಇಲ್ಲಂದ್ರೆ ನಮ್ ಕೈ ವಿಡಿಯೋ ಬೇಡ. ಒಂದ್ ನಿಮಿಷ ಈ ವಿಡಿಯೋ ಮಾಡಿರೋ ಕೆಲಸ ನಮ್ಗೆ ಅಷ್ಟೊಂದು ಇದಾಗೈತೆ. ನಾನು ಅರ್ಜಿ ಕೊಟ್ಟರೆ ನಿಮ್ಗೆ ಆಗಲ್ಲ. ಅನ್ನೋದು ಇವಾಗ ಗ್ರಾಮ ಸಭೆ ಇಲ್ಲಿ ಕೇಳಿದೆ. ಅದನ್ನ ಆಕ್ಷನ್ ಪ್ಲಾನ್ ಮಾಡ್ಕೊಬೇಕು, ಬಿಲ್ ಮಾಡ್ಕೊಬೇಕು. ಆ ಲೆಕ್ಕದಾಗ ಮಾತಾಡ್ತಾವೆ. ನಾವು ಅವರೆಲ್ಲ ಬಂದ್ಮೇಲೆ ನಡೆಸ್ರೆ ಜವಾಬ್ದಾರಿ ಒಂದು ಕೆಲಸ ಮಾಡಿ. ಅರ್ಜಿ ಬಂದ ತಕ್ಷಣ ಅದಕ್ಕೆ ಬಂದವ್ ನೀವು ಸಬ್ಜೆಕ್ಟ್ ಬರ್ತದೆ ಬಂದವಾಗ ನೀವು ಅಧ್ಯಕ್ಷ ಮುಖಾಂತರ ಆಗಲ್ಲ ಈ ಕೆಲಸ. ಸರಿನಾ? ಸ್ಥಳೀಯ ಶಾಸಕರು ಬೇಕು, MLA ಬೇಕು, MLC ಬೇಕು ನನಗೆ. ಅವ್ರು ಯಾರು ಮೂವರು ಒಬ್ಬರು ಬರ್ಲಿ, ಆಮೇಲೆ ಮಾತಾಡ್ತೀನಿ. ಅವ್ರು ಬರಗಂಟೆ ಸ್ಟಾಪ್ ಮಾಡ್ರಿ. ಮತ್ತೆ ಇಲ್ಲಂದ್ರೆ ಲೆಟರ್ ಕೊಡ್ರಿ. ಅವರು ಅದ್ ಮಾಡ್ಲಿ, ನಾನು ಒಪ್ಕೊಂತೀನಿ ಅವ್ರನ್ನ. ಅಲ್ಲ ಲೆಟರ್ ಕೊಡ್ರಿ, ಬರೀ ಒಪ್ಪಿಸಿಲ್ಲ ಕೊಡ್ರಿ. ನೀವು ನೋಡೋಣ ಯಾರು ಇಲ್ಲ ಅಂದ್ರೆ ನಾವು ಗ್ರಾಮ ಸಭೆ ಮಾಡ್ಬೋದು ಅಂತ ನಾವೇ ಇದ್ದೀರಿ, ಮೆಂಬರ್ ಇದ್ದೀರಿ, ಇಲ್ಲಿ ಆಶಾ ಕಾರ್ಯಕರ್ತವ್ರೆ. ಇವ್ರ ಮುಖಾಂತರ ನಾನು ಮಾಡ್ಕೊಳ್ತೀನಿ. ಗ್ರಾಮಸ್ಥರು ಯಾರು ಬೇಡ ಅಂದ್ಬಿಟ್ಟು ಒಂದು ಲೆಟರ್ ಕೊಡು. ಮತ್ತೆ ಈ ಕುಟ್ಟೆದು ಸರ್ವೆ ಮಾಡಿದೆ ಅಂತ ಅರ್ಜಿ ಕೊಟ್ಟಿದ್ವಿ. ಸರ್ ಒಂದ್ ನಿಮಿಷ. ಯಾವಾಗ 4 ವರ್ಷ ಆಯ್ತು ಏನು ಆಗಿಲ್ಲ. ಇರ್ರಿ ಸರ್, ಈಗ ಒಂದೇ ಒಂದ್ಸರಿ ನೀವು ಸರ್ವೆ ಮಾಡಿದ್ದೀರಾ? ಬಳಗಾರಹಳ್ಳಿಯಲ್ಲಿ ಸರ್ವೆ ಮಾಡಿದ್ದೀರಾ? ಇಷ್ಟು ವರ್ಷ ಮಾಡಿದ್ದೀನಿ, 4 ವರ್ಷದಿಂದ ಸತತವಾಗಿ ಒಂದೇ ಒಂದು ಸರ್ವೆ ಮಾಡಿದ್ದೀರಾ? ಒಂದ್ಸರಿ ಸರ್ವೆ ಬಂದ್ರೆ ರಿಪೋರ್ಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ನೀನಿರುವಾಗಲೇ ಆಗಿತ್ತು ಸರ್ವೆ. ಕೊಟ್ಟಿದ್ದೀರಾ?
ದಯವಿಟ್ಟು ಸರ್ ಪಿ ಡಿ ಒ ಸಾಹೇಬ್ರೆ ಮತ್ತೆ ಅಧ್ಯಕ್ಷ ಗ್ರಾಮ ಸಭೆ ನಡೆಸಬೇಕಂದ್ರೆ ರೆವಿನ್ಯೂ ಇಲಾಖೆಯವರು, ತಹಶೀಲ್ದಾರು, ಇಒ, MLA ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇರ್ಬೇಕು ತಾನೆ. ಯಾಕೆ ಯಾರಿಗೆ ಆಹ್ವಾನ ಮಾಡಿದಿರ ನೀವು? ಮತ್ತೆ ಯಾಕೆ ಅವರು ಕೇಳಿ ಎಲ್ಲರಿಗೂ ಕೊಟ್ಟಿದ್ದೀನಿ. ನಾವು ಆಹ್ವಾನ ಮಾಡೋದು ಎಲ್ಲರಿಗೂ ಆಹ್ವಾನ ಮಾಡೋ ಜವಾಬ್ದಾರಿ ನಮ್ಗಿರುತ್ತೆ, ಮಾಡಿದ್ದೀವಿ. ಅವ್ರದೇ ಅವ್ರ ಕಾರ್ಯಕ್ರಮ ಏನೋ ಕಾರ್ಯಕ್ರಮ. ಒಂದ್ ನಿಮಿಷ ರೀ, ಅವ್ರ ಡೇಟ್ ಇದ್ದಾಗ ಮತ್ತೆ ಮಾತಾಡ್ಬೋದಾಯ್ತಲ್ಲ, ಡೇಟ್ ಇದ್ದಾಗ ಹಾಕ್ಬೋದಾಯ್ತಲ್ಲ ಗ್ರಾಮ ಸಭೆ. ನೀವ್ ಹೇಳ್ತಾ ಇದ್ದೀರಾ ಡೇಟ್ ಇದ್ದಾಗ ಮಾಡ್ಬೋದಾಯ್ತಲ್ರಿ, ಅವ್ರು ಇಲ್ದಿರೋ ಡೇಟ್ ಯಾಕೆ ಮಾಡ್ತಾ ಇದ್ದೀರಿ? ಒಂದ್ ನಿಮಿಷ, ಅವ್ರೆಲ್ಲ ಇಲ್ದಿದ ಮೇಲೆ ಏನ್ ಮಾಡ್ತೀರಾ ಮತ್ತೆ? ಒಂದಿನ ಅಧಿಕಾರಿಗಳು ಯಾರ ಸಣ್ಣ ಪುಟ್ಟ ಅಧಿಕಾರಿಗಳು ಅವರೆಲ್ಲ ತಹಶೀಲ್ದಾರ್ ಕೆಳಗಡೆ ಇರೋರು, ಅವ್ರನ್ನೇನು ಪಾಪ ಇದು ಮಾಡ್ಬೇಕು ನಾವು? ತಹಶೀಲ್ದಾರ್ ಅವ್ರನ್ನ ಅಧಿಕಾರಿನ ಅವ್ರು ಪ್ರಶ್ನೆ ಮಾಡ್ಬೇಕಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋ ಅಧಿಕಾರಿ ಅವ್ರ ಇಲ್ಲಿ ಆ ತರ ಇದ್ರೆ ಮಾತ್ರ ಗ್ರಾಮ ಸಭೆ ಮಾಡ್ರಿ, ಇಲ್ಲ ಮಾಡಕ್ ಹೋಗ್ಬೇಡ್ರಿ. ಸುಮ್ಮನೆ ಇಲ್ಲಿ ಕೇಳ್ರಿ ಅಧ್ಯಕ್ಷ, ನೀವು ಮಾಡ್ರಿ, ಇನ್ನೊಂದು ಬಿಲ್ ಆಗ್ತದೆ ಪರವಾಗಿಲ್ಲ, ಇನ್ನೊಂದು ಡೇಟ್ ಇಕ್ರಿ ಮಾಡ್ರಿ ಮುಂದೆ. ಇವಾಗ ಮಾಡೋದು ನಾನು ಬಿಡಲ್ಲ ಅಷ್ಟೇ. ಶಾಸಕರು ಬರಗಂಡಿರಪ್ಪ ಬಂದ್ಮೇಲೆ ಆಮೇಲೆ ಕೊಡಪ್ಪ. ಶಾಸಕರು ಬಂದ್ಮೇಲೆ ಸ್ಟಾರ್ಟ್ ಮಾಡಿ. ಅಲ್ಲಿ ಮುಂಚೆ ಇಲ್ಲಿ ಕೇಳಿ ಯಾವ ಕೆಲಸಗಳು ನಾನು ಮಾಡಕ್ ಬಿಡಲ್ಲ, ಮಾಡಕ್ ಬಿಡಲ್ಲ ನಾನು ಇವಾಗ ಇಲ್ಲಿ ನೆಕ್ಸ್ಟ್ ಬೆಂಗಳೂರು ಡೇಟ್ ಆಗ್ತದೆ ನಮಗೂ ಗೊತ್ತು. ಅವಾಗ ಏನು ನಿಡ್ಕೊಳಕ್ ಆಗಲ್ಲ ನಾವು. ಇದ್ರಾಗ ಏನು ಮಾಡ್ಬೋದು ತಹಶೀಲ್ದಾರ್ ಕರೀರಿ, ತಹಶೀಲ್ದಾರ್ ಮಾತಾಡ್ರಿ. ಇಲ್ಲಿ ಕ್ಲೀನ್ ಮಾಡ್ಸವ್ರೆ, ಅದ್ರ ಮೇಲೆ ಡಿ ಬೋರ್ಡ್ ಹಾಕ್ತಾರೆ. ಆ ಕಸ ಎತ್ತಿಲ್ಲ ಅವ್ರು ಮಾಡೋ ಕೆಲಸ. ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ದೊಡ್ಡ ಬೋರ್ಡು ನೀವು ಮಾಡೋ ಕೆಲಸ. ನಿಮ್ಗೆ ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ನೀವು ಅದೆಲ್ಲ ಇಲ್ಲಿ ಕೇಳ್ರಿ. ಅವಾಗ ಉತ್ತರ ಕೊಟ್ಟು ಕಳಿಸ್ಬೇಕು ಸರ್ ಅವ್ರಿಗೆಲ್ಲ. ನಿಮ್ ಕೆಲ್ಸಗಳು ನೋಡ್ಬಿಟ್ರೆ ನಮ್ಗೆ ಇದಾಗ್ತದೆ. ಮಾಡಕ್ ಬಿಡಲ್ಲ ಅಂದ್ರೆ ಬಿಡಲ್ಲ ನಾವು. ಕೆಲಸಗಳು ಅವ್ರು ಮಾಡ್ಕೋಬೇಕಾಯ್ತು. ನೀವ್ ಏನ್ ಮಾಡ್ತೀರಿ ಅಂತ ಅವ್ರಿಗೂ MLA ಗೊತ್ತಾದ್ರೆ ತಾನೆ. ನೀವು ಡೇಟ್ ಇಟ್ಕೊಂಡು ನೀವು ಪಾಂಪ್ಲೆಟ್ ಓಡಿಸ್ಬಿಟ್ರೆ ಪಂಚಾಯತ್ ಗೌರ್ಮೆಂಟ್ ದುಡ್ಡು ಯಾರ್ದ್ರಿ? ಪಾಂಪ್ಲೆಟ್ ದುಡ್ಡು ನೋಡ್ರಿ, ಎಲ್ಲರೂ ಬರ್ಬೇಕು ಅಧಿಕಾರಿಗಳು, ಆಮೇಲೆ ಮಾತಾಡೋಣ. ಅಲ್ಲಿ ತನಕ ಯಾರು ನೀವು ಮಾತಾಡೋದು ಬೇಡ. ನಿಮ್ಗೆ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಶಾಸಕರು ಕರ್ಸ್ರಿ, MLA ಅವ್ರು ಕರ್ಸ್ರಿ, ನಾವು ಅವ್ರ ಹತ್ರ ಹೇಳ್ಕೊಂತೀರಿ ಕಷ್ಟಗಳು. ಇಲ್ಲಣ್ಣ, ನೀವು ಮಾಡ್ತಾರೆ ತಪ್ಪಣ, ಇದು ಚೆನ್ನಾಗಿಲ್ಲ. ಇದು ನಿಮ್ ಸರಿನಾ? ಇದು ಅಧ್ಯಕ್ಷ ಸರಿನಾ? ನಾನು ಅರ್ಜಿ ಬಗ್ಗೆ ಮಾತಾಡ್ತಾರೆ, ಯಾಕೆ ಬಂದಿಲ್ಲ? ಬೇರೆ ಅವ್ರ ದಿನಕ್ಕೆ ಕಡ್ರಿ ನೀವು. MLA ದೊಡ್ಡವರ, ಅಧ್ಯಕ್ಷ ದೊಡ್ಡವರ? ಅದನ್ನೇನಪ್ಪ ಹೇಳ್ತಾರೆ ಡೇಟು ಯಾರನ್ನ ಕೇಳ್ಬೇಕು? ಯಾವ ಅಧಿಕಾರಿನ ಕೇಳಲಿ? ನಮ್ಮ ಶಾಸಕರನ್ನ ಕೇಳ್ಬೇಕು ನಾವು, ಕಷ್ಟ ಸುಖ. ಪಂಚಾಯತಿ ಇಡೀ ರಾಜ್ಯದಲ್ಲಿ ದೊಡ್ಡ ಪಂಚಾಯತಿ. 62 ಜನ 63 ಜನ ಮೆಂಬರ್ ಇರುವಂತ ಪಂಚಾಯತಿ. ಇಲ್ಲಿ ಎಷ್ಟು ಜನ ಇದ್ದಾರೆ ಮೆಂಬರ್ಗಳು? ಯಾಕೆ ಎಷ್ಟು ಜನ ಇದ್ದಾರೆ? ಕರ್ಸಿಲ್ ನೋಡೋಣ. ಆಯ್ತು. ಆಮೇಲೆ ಸರ್ಕಾರಿ ಕಾರ್ಯಕ್ರಮದಲ್ಲಿ, ಸಂವಿಧಾನ ಸಮರ್ಪಣಾ ದಿನಾಂಕ ಕಾರ್ಯಕ್ರಮದಲ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಯಾರನ್ನು ಭಾಗವಹಿಸಲ್ಲ. ಯಾರಿಗೆ ನೋಟಿಸ್ ಕೊಡ್ತೀರಾ? ಯಾರು ನೋಟಿಸ್ ಕೊಟ್ಟಿದ್ದೀರಾ ನೀವು? 2 ದಿನ ಇದ್ದಾಗ ನೋಟಿಸ್ ಕೊಡ್ತಾರ. ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಏನು ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಹೇಳಿ? ಬೇಗ ಚೆನ್ನಾಗಿ ಮಾಡಿದ್ದೀವಿ. ಅಂಬೇಡ್ಕರ್ ಸಾಹೇಬ್ರು ಜಯಂತಿನ ನೀವು ಮಾಡಿದೀರಾ, ಆಚರಣೆ ಮಾಡಿದೀರಾ. ಆದ್ರೆ 63 ಜನ ಸದಸ್ಯರು ಭಾಗಿಯಾಗಬೇಕಲ್ಲ. ನೋಟಿಸ್ ಕೊಡ್ತೀರಾ ಬಿಫೋರ್ 1 ಡೇ. ಕಳಿಸ್ಬೇಕಂತ ಜವಾಬ್ದಾರಿ ಅಧ್ಯಕ್ಷರಿರುತ್ತೆ. ಅಧ್ಯಕ್ಷರ ಮೂಲಕ ನಾವು ಕಳಿಸ್ಕೊಡ್ತೀವಿ. ಈಗ ಪ್ರಾರ್ಥನೆಯೊಂದಿಗೆ ಸಭೆಯನ್ನ ಪ್ರಾರಂಭ ಮಾಡ್ತೀವಿ. ನಾವು ಬಿಡಲ್ಲ, ನಾವು ಬರ್ಲಿ, ಯಾರನ್ನ ಸ್ಥಳೀಯ ಶಾಸಕರ ಯಾರನ್ನ ದೊಡ್ಡವ್ರು ಬರ್ಲಿ, ಸಾಹೇಬ್ರ ಇಲ್ಲ, ತಹಶೀಲ್ದಾರ್ ಸಾಹೇಬರು ಬರ್ಲಿ, ಇಲ್ಲ ನಮ್ಮ ಶಾಸಕರು ಕಾರ್ಯಕ್ರಮ ಉದ್ಘಾಟನೆ ಬೇಡ. ಇವತ್ತು ಎಡವನಹಳ್ಳಿನಲ್ಲಿ ಗ್ರಾಮ ಸಭೆ ಮಾಡಿದಾಗ ಇದೇ ರೀತಿ ನೀವು ನಡ್ಕೊಂಡಿದ್ದೀರಾ? ಈಗ ಗ್ರಾಮ ಸಭೆ ನಡೆಯೋ ಉದ್ದೇಶ ಏನು? ಮೂಲಭೂತ ಸೌಕರ್ಯಗಳ ಕೊರತೆ, ಕುಂದುಕೊರತೆ ಕೇಳೋದಕ್ಕೆ, ಅದನ್ನ ಕಾರ್ಯರೂಪ ತರೋದಕ್ಕೆ. ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ನೀವ್ ಹೇಳೋದ್ ಕೇಳಿಸ್ತಾ ಇಲ್ಲ ರೀ.
ಅದಕ್ಕೆ ಕಾರ್ಯರೂಪಕ್ಕೆ ಏನ್ ತಂದಿದ್ದೀರಾ ಅದನ್ನ ನಾವು ಕೇಳ್ತಾ ಇರೋದು. ಇಲ್ಲಿ ನೀವು ಒಂದ್ ನಿಮಿಷ, ನೀವೇನ ಕರಪತ್ರ ಮುಗಿಸಿದ್ದೀರಾ, ಇಷ್ಟು ಜನ ಅಧಿಕಾರಿಗಳು ಹಾಕಿದ್ದೀರಾ, ಇಷ್ಟು ಜನ ಯಾರು ಬಂದಿದ್ದಾರೆ, ಯಾರು ಭಾಗವಹಿಸಿಲ್ಲ, ನೀವು ಹೇಳಿ. ಆಯ್ತು ಸದಸ್ಯರು ಅಧ್ಯಕ್ಷರು ತೀರ್ಮಾನ ನಾವು ಹೋದ್ ಸತಿನೇ ಹೇಳಿದಿರಿ ಸರಿನಾ, ಎಲ್ಲರೂ ಬರ್ಬೇಕಂತ. ಇದು ಅಂತಿಮ ಸಭೆ. ದಯವಿಟ್ಟು ಸ್ವಲ್ಪ ಸಾರ್ವಜನಿಕವಾಗಿ ಎಲ್ಲ ಸಹಕರಿಸಿ, ದಯವಿಟ್ಟು ಸಹಕರಿಸಿ. ಕೇಳಿದ್ರೆ ತಾನೇ ಏನ್ ಹೇಳೋದು? ಸರ್ ಆಯ್ತು ಸರ್ ಒಂದ್ ನಿಮಿಷ. ಸಭೆ ನಡೆಸಿ ಕೇಳಿದ್ರೆ ತಾನೇ ಏನಾದ್ರು ಹೇಳಕ್ಕೆ ಪತ್ರಕ್ಕೆ ನೀವು ಎಷ್ಟು ಸಹಕರಿಸಿದ್ರೆ ಹೇಳಿ ಸರ್ ನೀವು. ಆಯ್ತು ಏನ್ ಮಾಡ್ತೀರಿ ನೀವು? ಬರ್ರಿ ಬಾತ್ರೂಮ್ ನೀವು ತೋರಿಸ್ತೀನಿ, ಊರೊಳಗೆ ಹೋಗಿ ನೋಡಿ ನಾಗ. ಅಷ್ಟೇ. ಹಾ ಏನ್ ಸಮಸ್ಯೆ ಇದ್ರೆ ಚರ್ಚೆ ಮತ್ತೆ ಮಾಡಿ. ಏನ್ ಚರ್ಚೆ ಮಾಡೋದು? ಬೇಡ ಅಂತ ಇದ್ದೀನಿ. ಚರ್ಚೆ ಮಾಡಕ್ ನಮ್ಗೆ ಬೇಕಾಗಿರೋ ಇದೆಲ್ಲ. ನೀನ್ ಪಾಡಿ ನೀನ್ ಬಂದು ಸಭೆ ಮಾಡ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ನಿಮ್ಮನ್ನ ಸರ್ವೆ ಮಾಡಿದ್ರಲ್ಲ, ರಿಪೋರ್ಟ್ ಹಾಕಿದ್ದೀರಾ? ಅಲ್ಲ ಬೇಜವಾಬ್ದಾರಿ ಅಧಿಕಾರಿ ನಾವು busy ಅವ್ರು. ಏನಂದ್ರೆ ಅದೇ ಮಾತಾಡ್ಬೇಡ ನೀನು. ಕಾನೂನಾತ್ಮಕವಾಗಿ ಸಭೆನ ನಡೆಸ್ತೀವಿ ನಿಜ, ಆದ್ರೆ ಸಭೆನಲ್ಲಿ ಕೊಟ್ಟಂತ ಏನು ಅರ್ಜಿಗಳಿದಾವೆ ಅದಕ್ಕೆ ಏನು ನೀವು ಕಾರ್ಯಗತ ತಗೊಂಡಿದ್ದೀರಾ? ಇಲ್ಲೇ ನಮ್ಮ ಪಂಚಾಯತಿನಲ್ಲಿ ತುಂಬಾ ಧೋರಣೆ ಆಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಅಂತಿಮ ಸಭೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೂ ಗೊತ್ತಿದೆ, ನೆನಪಿರ್ಲಿ. ಏನಾರ ನಾವು ಸಭೆ ಮಾಡಿದೆ ಉದ್ದೇಶಪೂರ್ವಕ ಸಭೆ ಮಾಡಿದೆ ಕಾರ್ಯಗತ ರೂಪ ತರೋದು ಬಹಳ ಮುಖ್ಯ. ಎಡನಹಳ್ಳಿ ಗ್ರಾಮ ಸಭೆನಲ್ಲಿ ಕೊಟ್ಟಂತ ಅರ್ಜಿಗಳು ಇದಾವೆ, ಪಂಚಾಯತ್ನಲ್ಲಿ ಕೊಟ್ಟಂತ ಅರ್ಜಿಗಳಿದಾವೆ, ಅನೇಕ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಅದೇ ಉದ್ದೇಶಕ್ಕಾಗಿ ಎಲ್ಲ ಪ್ರತಿಯೊಂದು ಅಧಿಕಾರಿಗಳು ಕಾರ್ಯಗತ ಮಾಡಿದ್ದೀರಣ್ಣ. ಲೆಟರ್ ಕೊಡೋದು ಮುಖ್ಯ ಅಲ್ಲ, ಕಾರ್ಯಗತ ಆಗ್ಬೇಕಲ್ಲ. ನಿಮ್ಗೆ ಒಂದು ಅಧಿಕಾರ ಕೊಟ್ಟಿದ್ದೀವಿ, ಏನನ್ನ ಸಮಾಜಕ್ಕೆ ಸಮುದಾಯಕ್ಕೆ ಮಾಡ್ಬೇಕು ಅಂತಲ್ವಾ? ನಾವು ಅದನ್ನ ಮಾಡ್ಬೇಕಲ್ವಾ? ಅದನ್ನ ಮಾಡ್ತಾ ಇದೀವಿ. ಇಲ್ಲ ಹೇಳಿ, ನಿಮ್ಮ ಲೆವೆಲ್ ನೀವು ಮಾಡ್ತಿದ್ರಣ್ಣ. ಕಂದಾಯ ಇಲಾಖೆನಲ್ಲಿ ಏನ್ ಮಾಡಿದ್ರಣ್ಣ? ಕಂದಾಯ ಇಲಾಖೆನಲ್ಲಿ ಏನ್ ಮಾಡಿದ್ದಾರೆ ಕೇಳ್ಬೇಕು. ಅದಕ್ಕೆ ರವಿ ಅವರು ಇಷ್ಟು ಸರಿ ಅರ್ಜಿ ಕೊಟ್ಟಿದ್ದಾರೆ, ಸರ್ವೆ ಮಾಡಿದ್ದೀರಾ? ಸರ್ಕಾರಿ ಜಾಗ ಉಳಿಸಿದ್ದೀರಾ? ಎಲ್ಲ ಬಲಾಢ್ರು ಇವತ್ತು ಸರ್ಕಾರಿ ಜಾಗಗಳನ್ನ ಕಾಂಪೌಂಡ್ ಮಾಡ್ಕೊಂಡು ಅತಿಕ್ರಮ ಮಾಡಿಕೊಂಡು ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ. ಇವಾಗ ನೀವೇನ್ ಮಾಡ್ತಾ ಇದ್ರ ಅದನ್ನ? ಮಾಡ್ತಾ ಇದ್ರ? ಅದಕ್ಕೆಲ್ಲ ಕಡಿವಾಣ ಹಾಕಕ್ಕೆ ಅಧಿಕಾರಿಗೆ ಕರೀತಾ ಇರೋದು. ಅಧಿಕಾರಿಗಳ ಕೇಳಿ ಏನಾದ್ರೆ ಸಭೆ ಕೇಳಿ. ಒಂದು ವರ್ಷ ನಿಮ್ಮನ್ನೇ ಕೇಳ್ತಾ ಇರೋದು. ರಿಪೋರ್ಟ್ ಹಾಕಿದ್ದೀರಾ? ಹಾಕಿದ್ದೀರಾ? ಗಲಾಟೆ ಮಾಡಬೇಡಿ. ಮೈಕ್ಲಲ್ಲ ಸ್ಟಾರ್ಟ್ ಮಾಡೋಣ. ಅಧಿಕಾರಿನೇ ಅದಕ್ಕೆ ಸಂಬಂಧಪಟ್ಟ ಮಾಡಿ. ಅಲ್ಲ ಅದು ಅಧ್ಯಕ್ಷತೆ ಆಗಲ್ಲ. ಯಾರಿಗೆ ಕೊಡ್ಬೇಕು ತೀರ್ಮಾನ ಅವಾಗ ಅವ್ರದ್ದು ಮಾಡಬಾರ್ದ್ರಿ. ಮಾಡಬಾರ್ದು. ಇಲ್ಲ ಜಾಗ 9 ಊರಲ್ಲಿ ತಮಿಳ ಮಾಡ್ತೀವಿ. ಅಧಿಕಾರಿನಲ್ಲಿ ನೀವು ಜಿಲ್ಲಾ ಪರಿಷತ್ ಪಿಡಿಒ ಆಗಲಿ ಚೇರ್ಮನ್ ಆಗಲಿ ಅವ್ರಿಗೆ ಮಾಹಿತಿ ಏನ್ ಕೊಟ್ಟಿದ್ದೀರಿ? 22 ಸೈಟ್ ಮಾಡಿದ್ದಾರೆ ಅಂದ್ರೆ ಅವ್ನ ಹೆಸರು ಬಡಾಡ ಮಾಡೋನು. ಅವನು ಏನ್ ಕ್ರಮ ತಗೊಂಡಿದ್ದೀರಿ ನೀವು? ಏನ್ ಕ್ರಮ ಅರ್ಜಿ ಕೊಡ್ಬೇಕಾಯ್ತು. ಅವ್ನು ತಿರುಗಿ ಹೆಂಗಿ ನೆಕ್ಸ್ಟ್ ಡೇಟ್ ಮಾಡೋಣ, ಪರವಾಗಿಲ್ಲ. ಬೇಡ ನಮ್ಗೆ ಸ್ಥಳೀಯ ಶಾಸಕರು ಬರಲಿ, ಚರ್ಚೆ ಮಾಡೋಣ. ಗ್ರಾಮ ಸಭೆ ಇರೋದೇ ಚರ್ಚೆ ಮಾಡಕ್ಕ ಈ ಟೈಮಲ್ಲಿ ಬೇಡ. ಮಾಡೋಣ. ರಿಪೋರ್ಟ್ ಹಾಕಿದ್ಯಾ? ಸರ್ಕಾರಿ ಜಾಗ ಉಳಿಸಕ್ಕೆ ಇಲಾಖೆ ಅಲ್ವಾ? ಏನ್ ಮಾಡಿದ್ದೆ ನೀನು? ಏನ್ ಮಾಡಿದ್ರಿ ಸರ್ ನಾಳೆ ಇವಾಗ ಇಲ್ಲಿ ಮಾತಾಡಿದ್ರೆ ಏನು ಕಾರ್ಯರೂಪ ಬರಲ್ಲಪ್ಪ. ಶಾಸಕರು ಬರ್ಲಿ ಮಾತಾಡ. ಇವಾಗ ಏನ್ ಮಾತಾಡ್ತೀರಾ ನೀವು?
ನೀವು ಆರಾಮ ಕೂತ್ಕೊಳ್ರಿ ನೀವು. ದಯವಿಟ್ಟು ಅಧ್ಯಕ್ಷರಲ್ಲಿ ಗೌರವಪೂರ್ವಕವಾಗಿ ನಾವು ಮನವಿನ ಮಾಡ್ತೇವೆ. ಈ ಒಂದು ಗ್ರಾಮ ಸಭೆನ ರದ್ದುಗೊಳಿಸಿ. ಎಲ್ಲ ಅಧಿಕಾರಿಗಳ ಜೊತೆಗೆ ನಾವು ಏನು ಮನವಿನ ಕೊಟ್ಟಿದ್ದೀವಿ ಅಥವಾ ಸಮಸ್ಯೆಗಳನ್ನ ಕೊಟ್ಟಿದ್ದೀವಿ ಅದನ್ನ ಆರಿಸ್ಕೊಂಡು ಕಾರ್ಯನಿರ್ವಹಿಸಿದ್ರೆ ಮಾತ್ರ ನಾವು ಮುಂದೆ ಗ್ರಾಮ ಸಭೆ ನಡೆಸಕ್ಕೆ ಅವಕಾಶ ಕೊಡ್ತೀವಿ. ಇಲ್ಲಂತಂದ್ರೆ ಈ ಒಂದು ಗ್ರಾಮ ಸಭೆನ ದಯವಿಟ್ಟು ರದ್ದುಗೊಳಿಸಿ. ನಮ್ಗೆ ಅವಶ್ಯಕತೆನೇ ಇಲ್ಲ. ಅಧಿಕಾರಿಗಳು ಮಾನ್ಯ ಶಾಸಕರು ತಹಶೀಲ್ದಾರ್ ಸಾಹೇಬರು ಬಂದ್ರೆ ಮಾತ್ರ ನಾವು ಗ್ರಾಮ ಸಭೆನ ನಡೆಸೋದಕ್ಕೆ ಅವಕಾಶ ಕೊಡ್ತೀವಿ. ಯಾಕಂದ್ರೆ ಇದು ಈ ಸಭೆ ಅಂತಿಮ ಸಭೆ. ಏನು ನಿಮ್ಮ ಒಂದು ಅಧಿಕಾರ ಈ ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಕಾರ್ಯಗತ ಆಗ್ಲಿ ಅಂತ ನಾವು ಆಶಿಸ್ತೀವಿ. ನಮ್ಮ ಸಾರ್ವಜನಿಕ ಹಣದಲ್ಲಿ ಇವ್ರು ಏನಕ್ಕೆ ಈ ತರ ದುಂದು ಸಭೆಗಳು ಮಾಡ್ಬೇಕು, ಏನಕ್ಕೆ ಈ ರೀತಿ ವೆಚ್ಚ ಮಾಡ್ಬೇಕು, ಏನಾದ್ರು ಕಾರ್ಯಕರ್ತ ಆಗ್ಬೇಕಲ್ಲ. ಇಮಿಡಿಯೇಟ್ಲಿ ಬಂದು ಅವರೇ ಗಲಾಟೆ ಮಾಡ್ಬಿಟ್ಟು ಹೋಗವ್ರೆ. ಇಮಿಡಿಯೇಟ್ಲಿ ಯಾಕೆ ಸ್ಟಾಪ್ ಮಾಡ್ತಿದ್ದಿಲ್ಲ? ದಯವಿಟ್ಟು ಈ ಒಂದು ಸಭೆನ ರದ್ದುಗೊಳಿಸಿ. ನೋಡ್ಬೇಕು ಎಲ್ಲರೂ ಮಾನ್ಯ ಲೋಪ ಹಾಕ್ಬಿಟ್ಟು ಹೋಗ್ತೀರಾ. ಅಧ್ಯಕ್ಷರು ಮತ್ತೆ ಪಿ ಸಭೆಗಳು ಮನವಿ ಮಾಡ್ತೀವಿ. ನಾವು ಅರ್ಜಿ ಹಾಕ್ಬೋದು, ನೀವು ದುಡ್ಡು ಮಾಡ್ಕೊಂಡು ಆರಾಮಾಗಿರೋದು. ಚರ್ಚೆ ಮಾಡಿರಂತೆ. ದಯವಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಪರವಾಗಿ ತಹಸೀಲ್ದಾರ್ ಪರವಾಗಿ ರೆವಿನ್ಯೂ ಅಧಿಕಾರಿಗೆ ಯಾರು ಬಂದವರು ಬಂದಿಲ್ಲ. ಇಲ್ಲಿ ಕೇಳ್ರಿ, ನಾನು ಇಲ್ಲಿ ಕೇಳ್ರಿ, ನಾನು 2015 ಮಾತಾಡಿದ್ದೀನಿ. ಈ ಗ್ರಾಮ ಸಭೆ ಏನಾಗಿದೆ ಅಂದ್ರೆ ಬಳಗಾರಳ್ಳಿ ಗ್ರಾಮದಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಗ್ರಾಮ ಸಭೆ ಯಾವ್ದು ಆಗಿಲ್ಲ. ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಇವತ್ತು ಗ್ರಾಮ ಸಭೆ ನಡೆಸಕ್ಕೆ ಬಂದಿರುವಂತ ಅಧಿಕಾರಿಗಳಿಗೆ ನಮ್ಮ ಧಿಕ್ಕಾರವಿಲ್ಲ. ಎಚ್ಚೆತ್ತವಾಗಿದೆ, ಅದನ್ನು ಸಹ ಬಗೆಹರಿಸಲು ವಿಫಲರಾಗಿದ್ದಾರೆ. ಎಲ್ಲರಿಗೂ ಎಲ್ಲ ಅರ್ಜಿಗಳು ಕೊಟ್ಟಾಯ್ತು. ಹೋಗಿ ಬಂದು ಹಾಕಿ ದೂರ ಐತೆ. ಕೆಮಿಕಲ್ ಮಾತ್ರ ಇರ್ತೀರಾ, ಇಲ್ಲಿ 3 ಬೋರ್ ಹಾಕಿ ನೀರು ಒಳ್ಳೆ ನೀರು ಕಾಸಿಲ್ಲ ಹಾಕ್ತೀರಾ. ಮೂರು ಕೆಲಸ ಬಾಕಿ ಇರೋದಿಲ್ಲ. ಮಾಡಿರೋ ಕೆಲಸ ಸುಮ್ಮನೆ ಮಾಡ್ಕೊಂಬೇಡ ಬಾ ನೀನು. ಆತದೆ ಎಲ್ಲ ಊರಾಗ 20 ವರ್ಷದಿಂದ ಕೇಳ್ತೀನಿ ಈ ಕಡೆ ನೀರು ಬಿಟ್ಟು ಸಾರ್ವಜನಿಕರಿಗೆ ಕಷ್ಟ. ಮಂಜ 1 ತಿಂಗಳಿಗೆ ನಾಳೆ ಆಗಿದೆ ನೀರು ಬಿಟ್ಟು ಬರ್ರಿ. ಇರೋಣ ಒಂದು ನಿಮಿಷ ಅಣ್ಣ. ಅಧಿಕಾರಿಗಳಿಂದ ದಯವಿಟ್ಟು ಈ ಕೆಲಸ ನಿಲ್ಲಿಸಿ. ಕೆಲಸ ಆಗಿರೋ ಕೆಲಸ ಮಾಡ್ಕೊಳ್ಳಿ ಸರ್. ನನ್ಗೆ ಹೇಳ್ತೀನಿ ಕೆಲಸ ಅಂತ. ಆ ಕೆಲಸ ಇದು ಮಾಡ್ಲಿ ಅವರು. ನಾನು 100% ಮಾಡಿದ್ದು, ಬಟ್ ಇನ್ನೊಂದು ಆಗ್ದಿರಂತ ಕೆಲಸ ಸಮಸ್ಯೆ ಬಗ್ಗೆ ಯಾರು ಅವ್ರನ್ನ ತೋರಿಸ್ರಿ ನಮ್ಗೆ. ಯಾರು ಅಧಿಕಾರಿಗಳು ಯಾರು ತಿಳ್ಕೊಂಡು
ಬಂದವರು ಇಲ್ಲ ತಿಳ್ಕೊಳೋದೆಲ್ಲ ಗೊತ್ತು ನಮ್ಗ, ಯಾರು ಬಂದವ್ರ ಗೊತ್ತು ನಮ್ಗ. ಅಣ್ಣ ಇವಾಗ PDO ಮೇಲೆ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಯಾರ ಹತ್ರ ಮಾಡ್ಬೇಕು ಕಂಪ್ಲೇಂಟ್? ನಾವು ಅವರ ಏರೋ ಅಥಾರಿಟಿ ಮೇಲೆ ತಾನೇ ಕಂಪ್ಲೇಂಟ್ ಮಾಡ್ಬೇಕು, ತಹಶೀಲ್ದಾರ್ಗೆ MLA ಗೆ ಮಾಡ್ಬೇಕು. ಯಾರು ಇಲ್ದಿದ್ದು PDO ಮೇಲೆ ನಿಮ್ಮ ಮೇಲೆ ಯಾರಣ್ಣ ಕಂಪ್ಲೇಂಟ್ ಮಾಡ್ಬೇಕು. ನಾವು ಪ್ರತಿಯೊಬ್ಬರಿಗೂ ಕೊಟ್ಟು ಅಕಸ್ಮಾತ್ ಸಮೇತ ಕೊಡ್ತೀನಿ ನಮ್ಗೆ ಗೊತ್ತಾದ ಗೊಪ್ಸಿ ಮಾಡೋದು ನಾವು ತಗೊಂಡು ಕಾರ್ಯರೂಪ ಅಲ್ಲಿಗೆ ಬರ್ಲಿ ಅವರು ಗಂಟೆ ಬೇಡ ಇವಾಗ ಇದು ಮಾಡೋದು. ದಯವಿಟ್ಟು ಇಲ್ಲಿ ಕೇಳಿ, ನಿಮ್ಮ ಮೇಲೆ ಅಪಾರ ನಂಬಿಕೆಗಳಿವೆ. ನೀವು ಆರಾಮಾಗಿ ನಿಮ್ಗ ಈ ಗ್ರಾಮ ಸಭೆನ ಸರ್ಕಾರ ಮಾಡಿದ್ರಿ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ನಾವು, ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಗ್ರಾಮ ಸಭೆ ನಡೀಲಿ. ಇದು ಯಾಕಂತಂದ್ರೆ ಕೊನೆ ಗ್ರಾಮ ಸಭೆ ಆಗಿರುತ್ತೆ. ಇದಕ್ಕೋಸ್ಕರ ಏನೋ ಅರ್ಜಿಗಳು ಕೊಟ್ಟಂತ ಅನುಕೂಲ ಆಗಲಿ, ಕಾರ್ಯಗತಾಗ್ಲಿ. ನಾವು ಬರೀ ಸಭೆ ನಡೆಸೋದು ಏನೋ ಉದಾಸೀನವಾಗಿ ಸಭೆ ನಡೆಸ್ಕೊಂಡು ನಾವೊಂದು ನಮ್ದು ಒಂದು ಗ್ರಾಮ ಸಭೆ ನಡೆದಿದೆ ಅಂತ ಹೇಳಿ ಕೀಳು ಮಾಡಿ ನಾವು ಹೋಗೋದು ಬೇಡ. ಕಾರ್ಯಗತಕ್ಕೆ ಬರ್ಬೇಕು ನಮಗೆ ಬೇಡ, ದಯವಿಟ್ಟು ಬೇಡ. ನಿಮ್ಮ ಒಂದು ಅಧಿಕಾರದಲ್ಲಿ ಏನೋ ಸಮಾಜಕ್ಕೆ ಒಂದು ಮಾದರಿ ಆಗಲಿ. ಸ್ವಚ್ಛವಾದ ರಾಜಕೀಯ ಮಾಡ್ಬೇಕಂದ್ರೆ ಈ ಗ್ರಾಮ ಸಭೆನ ದಯವಿಟ್ಟು ಇಲ್ಲ, ದಯವಿಟ್ಟು ಏನಪ್ಪ, ದಯವಿಟ್ಟು ನೀವೇನ ಇದನ್ನ ರದ್ದುಗೊಳಿಸ್ಬಿಡಿ. ಅವ್ರು ಘೋಷಣೆ ಮಾಡ್ಬೇಕು. ಈಗ ಮಾನ್ಯ ಅಧ್ಯಕ್ಷರು ದಯವಿಟ್ಟು ಈ ಒಂದು ಗ್ರಾಮ ಸಭೆನ ರದ್ದುಗೊಳಿಸ್ಬೇಕಂತ ನಾವು ಮನವಿ ಮಾಡ್ತೀವಿ. ಅಕ್ಕ ಯಾರು ಬಂದಿಲ್ಲ ಅಕ್ಕ, ನೀವೇ ಕೇಳಿ. ಈಗ ಇಒ ಸಾಹೇಬರು ಬಂದಿದ್ದಾರಾ? ಹೋಗ್ಲಿ, ಬೇರೆ ಅಧಿಕಾರಿಗೆ ಅಣ್ಣ ಪರವಾಗಿ ಅನ್ಕಣ ಜೀಪ ಓಡ್ರು ಅನ್ಕಣ ನಮಗೆ ಇಲ್ಲ. ನಾವು ಯಾರಿಗ ಮನವಿಯನ್ನ ಕೊಡ್ಬೇಕು? ಐಆರ್ ಆಫೀಸರ್ ನಾವು ಮನವಿ ಕೊಡ್ಬೇಕಂದ್ರೆ ನಾವು ಯಾರು ಕೊಡ್ಬೇಕು? ಮಾತಾಡಕ್ಕೆ ಯಾರು ಇಲ್ಲ, ಮಾತಾಡಕ್ಕೆ ನಾವು ಕೇಳ್ತಾ ಇರೋದು. ಇವಾಗ ಏನು ಅಧ್ಯಕ್ಷ ಏನ್ ಮಾತಾಡೋದು? ಮಾತಾಡಿ ಎಲೆಕ್ಟೆಡ್ ಬಾಡಿನಲ್ಲಿ ನಾವು ಮಾತನಾಡ್ತಾರೆ. ಅವ್ರು ಏನಿದ್ರು ಎಲೆಕ್ಟೆಡ್ ಬಾಡಿನಲ್ಲಿ ಮಾತಾಡ್ಬೇಕು. ಈ ಗ್ರಾಮ ಸಭೆಯಲ್ಲಿ ಮಾತಾಡಬೇಕು. ಎಲೆಕ್ಟೆಡ್ ಬಾಡಿನಲ್ಲಿ ಮಾತಾಡೋದಕ್ಕಾರ ಅಲ್ಲಿ ಇದೆ, ಎಲ್ಲಿ ಏನ್ ಗ್ರಾಮ ಸಭೆಯಲ್ಲೆಲ್ಲ ಅವರಿಗೆ ದಯವಿಟ್ಟು ಹೇಳ್ತೇನೆ. ಅವ್ರು ಎಲೆಕ್ಷನ್ ಮೇಲೆ ಕುತ್ಕೋಬೇಕು, ಬೇರೆ ಮಾತಾಡಬಾರ್ದು. ನಮ್ಮ ಕುಂದುಕೊರತೆಗಳು ನಾವು ಕೇಳ್ತಾ ಇದ್ದೀವಿ, ಸರ್ವಿಗೆ ಅಲ್ಲಿಗೆ ಹೇಳ್ತಾ ಇದ್ದೀವಿ. ಅಧ್ಯಕ್ಷ ದಯವಿಟ್ಟು ಈ ಒಂದು ಸಭೆನ ಮುಂದೂಡಿ, ದಯವಿಟ್ಟು ನೀವೇ ಅನೌನ್ಸ್ ಮಾಡಬೇಡಿ. ಅಧಿಕಾರಿಗಳ ಮೂಲಕ ರದ್ದು ಮಾಡಿದ್ರೆ ಇವ್ರ ಘನತೆ ಗೌರವ ಇನ್ನ ಮತ್ತಷ್ಟು ಆಗ್ತದೆ. ಮುಂದೆ ರಾಜಕೀಯ ಭವಿಷ್ಯ ಇಲ್ಲಾಂದ್ರೆ ನಾವು ಒಂದೊಂದೇ ಹೇಳ್ತೀರಿ ಇವಾಗ ಸರಿನಾ ಮಾಡಿದ ಕೆಲಸಗಳನ್ನ. ಈಗ ನಾನು ಹೇಳೋದು ಒಂದು 12:30 ಆಯ್ತು, ಅಧಿಕಾರಿಗಳು ಬರಂಗಿದ್ರೆ ಇಷ್ಟೊತ್ತು ಯಾವಾಗ ಬಂದಿರೋರು? ಯಾರು ಬರಲ್ಲ. ಮುಂದೂಡ್ರಿ, ನೀವು ನೆಕ್ಸ್ಟ್ ಡೇಟ್ ಇದು ಮಾಡ್ಕೊಳ್ಳಿ. ಅಲ್ಲಪ್ಪ, ಭಯ ಇದ್ದಿದ್ರೆ ಅವ್ರು ಬರೋರು. ಭಯ ಭಕ್ತಿನೇ ಇಲ್ಲ ಅವ್ರಿಗೆ. ನಮ್ಮ ಕಷ್ಟ ಹೇಳ್ಕೊಬೇಕು ಅವ್ರಿಗೆ. ಮುಂದಣ್ಣ ಪ್ರಾಜೆಕ್ಟ್ ಏನ್ ಹೇಳೋಣ? ಸಮಸ್ಯೆಗಳು ಏನಂತ ಒಂದು ಕೊಟ್ರೆ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ನಿಮ್ಗೆ ಅದೆಲ್ಲ ಏನಾದ್ರು ಈ ಮೀಡಿಯಾ ಮುಖಾಂತರ ಹೇಳ್ತೀನಿ, ಈ ನೆಲ್ಲೂರು ಪಂಚಾಯತ್ ಏನ ಈ ಆಕ್ಷನ್ ಪ್ಲಾನ್ ಏನಾನ ಆಯ್ತಂದ್ರೆ ಗ್ರಾಮ ಸಭೆ ನಡೆದಿಲ್ಲ. ಇದು ಜಾಸ್ತಿ ಭ್ರಷ್ಟಾಚಾರದ ಅಧಿಕಾರ ವಹಿಸ್ಕೊಂಡವ್ರಂತ ವಾಸ್ತವಾಂಶ ಇಲ್ಲಿ ಕೇಳಿಲಿ. ಆಚೆ ಕಡೆ ನೋಡಿದ್ಯಾ, ಒಳಗಡೆ ಏನ್ ನಡೀತಾ ಅಂತ ಗೊತ್ತಿಲ್ಲ. ನಾನು ಹೇಳ್ತೀನಿ ಬಾ. ನಾನು ಅದಕ್ಕೆ ನಮಗೂ ಆಸೆ ಇದೆಪ್ಪ. ನಾವು ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಸಮಾಧಾನ ಮಾತ್ರ ಆಗೋದಿಲ್ಲ ಅಷ್ಟೇ. ನೋಡಲಿ ನಮ್ಮ ಹುಡುಗರ ಭವಿಷ್ಯ ಇದೆ. ಇವತ್ತು ಇಂಡಸ್ಟ್ರಿಯಲ್ ಕೆಲಸ
ಬಂದ್ರೆ ಫಸ್ಟ್ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡೋಣ. ಸರ್ ಖಂಡಿತ ನಿಮಗೆ ನಮ್ಮ ಪಂಚಾಯತಿ ಸರ್ ಒಂದೇ ಒಂದು ನಿಮಿಷ ನಿಮಗೆ ನಮ್ಮ ಪಂಚಾಯತಿ ಕಡೆಯಿಂದ ನಮ್ಮ PDO ಕಾಲ್ ಮಾಡಿ ಫೋನ್ ಮಾಡ್ಕೊಟ್ಟು ಮಂಜಾನ ಕೊಟ್ಬಿಟ್ರೆ ಸಿಕ್ತಾರಲ್ಲ ಏನ್ ಮಾಡೋದು? ಯಾರೋ ಅಟ್ಲೀಸ್ಟ್ ಒಂದು ಅವರ್ ಬಂದು ತಂದು ಕೊಡ್ತಾರೆ. ಇಲ್ಲ ಅವ್ರಿಬ್ಬರಿಗೆ ಯಾರನ್ನ ಒಬ್ರು ಕರ್ಸ್ರಿ ಆಮೇಲೆ ಸ್ಟಾರ್ಟ್ ಮಾಡ್ರಿ. ಸರಿನಾ? ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು, ನಾವು ಯಾರು ಕೊಡ್ಬೇಕು? ಒಂದ್ ನಿಮಿಷ ಮಾತಾಡಕ್ ಮುಂಚೆ ಒಂದ್ ನಿಮಿಷ ನಿಮ್ಗೆ ಭಾರಿ ಇದೈತೆ ಈ ವಿಚಾರದಾಗ ಇಲ್ಲಿ ಕೇಳ್ರಿ. ನೀವು ದಯವಿಟ್ಟು ಮೂಗ್ ತೂರ್ಸಕ್ ಹೋಗ್ಬೇಡ್ರಿ. ದಯವಿಟ್ಟು ನಾವು ಮೂಗು ತೋರಿಸ್ತಿಲ್ಲ, ಸಾರ್ವಜನಿಕರ ಉದ್ದೇಶಕ್ಕಾಗಿ ನಾವು ಇಲ್ಲಿ ಗ್ರಾಮ ಸಭೆ ನಡೆಕೊಂಡಿರೋದು. ನಿಜನೇ? ಯಾಕೆಂದ್ರೆ ಯಾಕಂದ್ರೆ ಪ್ರತಿಯೊಂದು ಪಂಚಾಯತಿ ಬಂದು ಒಬ್ಬ ಅಧಿಕಾರಿ ಸಿಕ್ಕಲ್ಲ, ಒಬ್ಬ ಮೆಂಬರ್ ಸಿಕ್ಕಲ್ಲ, ಒಬ್ಬ ಚೇರ್ಮನ್ ಸಿಕ್ಕಲ್ಲ, ಮತ್ತೆ ಯಾವುದೇ ಒಂದು ಪ್ಲೇಸ್ ಹೋದಾಗ ಒಬ್ಬ ಅಧಿಕಾರಿ ಸಿಕ್ಕಲ್ಲ. ನಿಮ್ಮ ಕಷ್ಟಗಳು ಸಾಲ್ವ್ ಆಗಲ್ಲ ಅನ್ನೋದಕ್ಕೆ ಇಲ್ಲಿ ಮಾಡ್ತಾ ಇರೋದು. ನಮ್ಮ ಕಷ್ಟಗಳು ಸಾಲ್ವ್ ಆಗ್ಬೇಕಂದ್ರೆ ನೀವು ಗ್ರಾಮ ಸಭೆ ಮಾಡ್ಬೇಕಂದ್ರೆ ಇಲ್ಲಿ ಮೆಂಬರ್ ಕಷ್ಟ ಇರ್ತದೆ ಅಷ್ಟೇ, ನಮ್ಮ ಕಷ್ಟಗಳಿರಲ್ಲ. ಅಲ್ಲಿ ಇವಾಗ ನೀವು ಗ್ರಾಮ ಸಭೆ ಕಷ್ಟ ಇರ್ತದೆ ಹೊರತು ಗ್ರಾಮ ಸಭೆ ಕೆಲಸಗಳು ಯಾವ್ದು ಆಗಲ್ಲ. ಅಕ್ಕ ನಾನು ನಿಮಿಷ ಹೇಳ್ತೀನಿ ಕಲ್ಸ್ಕೊಡ್ರಿ, ನಿಮ್ ಕೆಲಸ ಈಗ ಇವಾಗ ಅಧಿಕಾರಿಗಳು ಬಂದಾಗ ಅಕಸ್ಮಾತ್ ತಹಶೀಲ್ದಾರ್ ಏನೋ ಅಕಸ್ಮಾತ್ ಬರಕ್ಕಾಗಿಲ್ಲ ಅಂದ್ರೆ ಅವ್ರ ಪರವಾಗಿ ಯಾರು ಬಂದಿದ್ದಾರೋ ಫಸ್ಟ್ ಇದು ದೊಡ್ಡ ಪಂಚಾಯತ್ ಅಕ್ಕ ಇದು. ಕೇಳಿಲ್ಲ ಒಂದು ಬರಬೇಕು. ಹತ್ತತ್ತು ನೋಟಿಸ್ ಕಳ್ಸಿದೀವಿ. ಗ್ರಾಮ ಸಭೆನ ನಾವು ಲಾಸ್ಟ್ ಟೈಮ್ ಇಂದನೂ ಆಕ್ಷನ್ ಪ್ಲಾನೇ ನಾವು ಮಾಡಿಲ್ಲ. ಕೆಲಸ ಮಾಡ್ಬೇಕಾಯ್ತು. ಇದೇ ಕಾರಣಕ್ಕೆ ಅದಕ್ಕೆ ಈ ಸರ್ತಿ ನಾವು ಏಪ್ರಿಲ್ ಅಲ್ಲೇ ಫಿಕ್ಸ್ ಮಾಡಿದ್ದು ಗ್ರಾಮ ಸಭೆ ಮಾಡಿಬಿಟ್ಟೆ ಮಾಡೋಣ, ಎಲ್ಲ ಅಧಿಕಾರಿಗಳು ಬರಬೇಕು ಅನ್ನೋ ಉದ್ದೇಶದಿಂದಾನೇ ಹತ್ತತ್ತು ಸಾರಿ ನಾವು ನೋಟಿಸ್ ಕೊಟ್ಟು ಎಡನಳೆಗೆ ಹೇಳಿದ್ರೆ ನಾವು ಅದೇ ಕೆಲಸದಾಗ ಬರೀಲ್ಲ ಅವ್ರು ಬರ್ಲಿ. ಇದು ಸ್ಟಾಪ್ ಆದ್ರೆ ಅಲ್ಲಿ ಮುಂದುವರ್ಸ್ತಾರೆ, ಇದು ಸ್ಟಾಪ್ ಆದ್ರೆ ಅವ್ರು ಬರ್ತಾರೆ. ಅವರು ನಿಮ್ ಕೆಲಸ ನಾವು ಯಾವ್ದು ಅಡ್ಡ ಮಾಡಿಲ್ಲ. ಸಂತೋಷ್ ಒಂದ್ ನಿಮಿಷ, ಯಾವ್ದೇ ನಿಮ್ ಪಂಚಾಯತಿ ಕೆಲಸಗಳು ನಾನು ಯಾವ್ದು ಅಡ್ಡ ಹಾಕಿಲ್ಲ. ಸರಿನಾ? ಯಾವ್ದನ್ನ ಅಡ್ಡ ಹಾಕಿದೀರಾ? ಇಲ್ಲ. ನಿಮ್ ಬಿಲ್ಗಳನ್ನ ಅಡ್ಡ ಹಾಕಿದೀರಾ? ಅಡ್ಡ ಹಾಕಿಲ್ಲ. ಒಂದ್ ನಿಮಿಷ ಹೇಳೋದು ನಾನು ಮೆಂಬರ್ ಕೊಡೋ ಮರ್ಯಾದೆ, ಅಧ್ಯಕ್ಷರು ಕೊಡೋ ಮರ್ಯಾದೆ ನಾವು ಕೊಟ್ಟಿದ್ದೀವಿ. ಈಗ ನಾವ್ ಹೇಳ್ತಾ ಇರೋದು ನಮ್ಮ ಗ್ರಾಮ ಕೆಲಸಗಳು ಇಲ್ಲಿ ಕೇಳ್ರಿ, ಮೆಂಬರ್ಗಳು ಕೈಯಾಗ ಆಗ್ದಿರೋ ಕೆಲಸಗಳನ್ನ ನಾವು ಅಧಿಕಾರಿಗಳ ಹತ್ರನೇ ಮಾತಾಡ್ತೀವಿ. ನಾವು ಅದಕ್ಕೆ ದೊಡ್ಡವರನ್ನ ಬರ್ಲಿ, MLA ಬರ್ಲಿ, MP ಬರ್ಲಿ, ಇಲ್ಲ MLC ಬರ್ಲಿ, ಜವಾಬ್ದಾರಿನಾಗಿದ್ದು ಮೇಲೆ ಕೇಳಿ MLA ಇನ್ನೊಂದು ಅವ್ರು ಬರ್ಲಿ, ಅವ್ರ ಸ್ಥಾನ ಏನೈತೆ ಅವ್ರು ತೋರಿಸ್ತೀರಿ, ಅವ್ರು ಬಂದು ಊರ್ನ ಇದ್ ಮಾಡ್ಲಿ. ಅಲ್ಲಿವರೆಗೂ ಇಲ್ಲಿ ಕೇಳಿ ಇದು ಮಾಡ್ತಾ ಬಿಡಲ್ಲ ನಾವು. ಅಕ್ಕ ಇವಾಗ ನಾನು ಒಂದ್ ನಿಮಿಷ ಇನ್ನೊಂದೇ ಉದಾಹರಣೆ ಹೇಳ. ಇವಾಗ ಯಾಕೆ ಬಹಿಷ್ಕಾರ ಮಾಡ್ತಾ ಇದೀನಿ ಅಂತಂದ್ರೆ, ಒಂದು ಗ್ರಾಮ ಸಭೆಯಲ್ಲಿ ಇವಾಗ ಮಾಡಿದ್ರೆ ಅಂದ್ರೆ ನಿಮ್ದು ಆಕ್ಷನ್ ಪ್ಲಾನ್ ಆಗ್ತದೆ. ಆವಾಗ ಯಾವ ಕೆಲಸಗಳು ಮಾಡಲ್ಲ ನೀವು. ಇದು ಲಾಸ್ಟ್ ಆಕ್ಷನ್ ಪ್ಲಾನು. ಸರಿನಾ? ಈ ಆಕ್ಷನ್ ಪ್ಲಾನ್ ಮುಂದೂಡಿದ್ರೆ ನೀವೇ ಎಲ್ಲರೂ ಕುತ್ಕೊಂತೀರ. 63 ಜನ ಕುತ್ಕೊಂಡು ಬೇಗ ಅವ್ರ ಕೆಲಸಗಳನ್ನ ಮುಗಿಸ್ಬೇಕು, ಆಮೇಲೆ ಮುಂದೆ ಇದು ಮಾಡೋಣ ಅಂತ ಬರೇ ಬರ್ತದೆ. ನೆಕ್ಸ್ಟ್ ಡೇಟ್ ಮಾಡ್ರಿ, ಎಲ್ಲಾ ಊರಾಗೂ ಕೆಲಸಗಳಾಗಿ ಅವ್ರ ಪ್ರತಿಗಳು ಹೇಳಿದೆ. ಯಾವ್ದು ವಾಟ್ಸಪ್ ಅವರು ಬಂದು 3 ಗಂಟೆ 2 ಗಂಟೆಗೆ ಮುಗಿಸ್ಕೊಂಡು ಹೋಗ್ತಾರೆ ಅಂತ ದಯವಿಟ್ಟು ನಾನು ಮನವಿ ಮಾಡ್ತೀನಿ ಅಧ್ಯಕ್ಷರಲ್ಲಿ, ಯುವ ಮತ್ತು ತಹಶೀಲ್ದಾರ್ ಅಧಿಕಾರಿಯಿಂದ ಈ ಸಭೆಯನ್ನು ರದ್ದು ಮಾಡಬೇಕು, ದಯವಿಟ್ಟು ಮಾಡಬೇಕು.
ಕೆಲಸ ಅಲ್ಲ ಇದು. ಕೆಲಸದವ್ರೆ ಬಂದು ತಿಂದು ತಿಂದು ತೇಕದ್ರಲ್ಲಿ ಅವ್ರೆ. ನಾನು ಇವಾಗ ಚೇರ್ಮನ್ ಮೇಲೆ ಚೇರ್ಮನ್ ಮೇಲೆ ಮಾಡಬೇಕು. ಯಾರು ಕೇಳಿ ಇವ್ರ ಮೇಲೆ ನಮ್ಗೆ ದ್ವೇಷ ಇಲ್ಲ, ಅಧಿಕಾರಿ ಅಷ್ಟೇ. ಅವ್ರ ಮೇಲೆ ಅವ್ರು ಮಾಡಿದ ಕನ್ನಡ ಮಾಡಿದ್ದಾರೆ, ಅದಕ್ಕೆ ನಮ್ಗೇನಿಲ್ಲ. ಅವ್ರ ಬಗ್ಗೆ ನಮ್ಗೇನು ಬೇಜಾರಿಲ್ಲ. ಅವರೇ ನಮ್ಗೇನು ಲಾಸ್ಟ್ ಇದೇ ಸರ್ ಆಗಿರೋದು. ಎಡಗಡೆಯಲ್ಲಿ ಗ್ರಾಮ ಸಭೆಯಲ್ಲಿ ಯಾರು ಇಲ್ಲ. ಅವತ್ತು ತಗೊಂಡಿದ್ದ ಕ್ರಮ ಏನು? ಏನು ಕ್ರಮ ಇವಾಗ ಲಾಸ್ಟ್ ಟೈಮು ಇವಾಗ ಬಂದಿಲ್ಲ. ಇವಾಗ ಜಿಲ್ಲಾ ಪಂಚಾಯತ್ ಕಂಪ್ಲೇಂಟ್ ಮಾಡಿದ್ರು. ತಹಸೀಲ್ದಾರ್ ಬಂದಿಲ್ಲ, ಡಿಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಪ್ರೋಟೋಕಾಲ್ ಫಾಲೋ ಮಾಡಿ, ಪ್ರೋಟೋಕಾಲ್ ಹಾಕ್ಬೇಡಿ. ಸಂತೋಷ ಡಿ ಕೆ ಶಿವಕುಮಾರ್ ನೋಡೋಣ ಎದುರುಗ ಪ್ರೋಟೋಕಾಲ್ ಫಾಲೋ ಮಾಡು. ನಾವು ಒಂದ್ ನಿಮಿಷ ನಿಂತ್ಕೊಳ್ತೇವೆ. ಈ ಆಕ್ಷನ್ ಪ್ಲಾನ್ ಗ್ರಾಮ ಸಭೆ ಆದ್ರೆ ಮಾಡಕ್ ಬರಲ್ಲ. ಲಾಸ್ಟ್ ಗ್ರಾಮ ಸಭೆ ಅಂತ ನಮಗೂ ಗೊತ್ತು, ನೋಡ್ರೆ ನಮಗೂ ಗೊತ್ತು. ಯಾರು ಏನು ಲಾಸ್ಟ್ ಮೊದಲನೇ ಸುತ್ತಿದ್ರಿ. ಇವಾಗ ನನ್ನ ಮನೆ ಗೆದ್ದಿರೋದಲ್ಲ. ಅಧ್ಯಕ್ಷರಾದವರು ಮಾಜಿ ಸದಸ್ಯರಾದವರು ಸದಸ್ಯರಾಗಿದ್ದೀರಾ, ಏನೇ ಮಾತಾಡ್ತಿದ್ದೀರಾ? ಲಾಸ್ಟ್ ಟೈಮ್ ಸಭೆಯಲ್ಲಿ ಕಾಲ ಎತ್ತಾಕೊಂಡು ಅಧಿಕಾರಿಗಳು ಬಂದಿಲ್ಲ. ನೆಕ್ಸ್ಟ್ ಟೈಮ್ ಕೇಳೋದು ಇವತ್ತು ಒಬ್ಬ ಯಾವ ಅವನಲ್ಲೇ ಹಾಕೊಂಡಿದ್ದಲ್ಲೇ ಮೂರರಲ್ಲೇ ಎಷ್ಟು ಪರ್ಸೆಂಟ್ ಬಂದವ್ರು ಹೇಳಿ? ನೀನೇ ಹೇಳೋಣ. ಅಧಿಕಾರಿಗಳು ಎಷ್ಟು ಪರ್ಸೆಂಟ್ ಬಂದಿದೆ? ನಾನು ಅಧಿಕಾರಿಗಳು ಹೇಳಿಲ್ಲ. ಇವಾಗ ನೀವೇನೋ ಆಯಲ್ಲೇ ಮಣ್ಣೆ ಮಾಡ್ಕೊಳ್ಬೇಕು, ಮಾಡ್ಕೊಳ್ತೀರಾ? ಅಧಿಕಾರಿ ನಾನು ಇನ್ವೆಸ್ಟ್ ಮಾಡಿಲ್ಲ, ಮಾಡಿದ್ದೀನಲ್ಲ. ನಾವು ಯಾವಾಗಲೂ ಮಾತಾಡ
ಎಲ್ಲ ಕೊಡಬೇಕು ಅವರೆಲ್ಲ ನೀವು ಕೊಡಬೇಕು ನಾವು ಮಾಡಿ ಕೊಡ್ತೀವಿ ಅದೇ ಅವ್ರು ಬಿಸ್ತಾರೆ ರಾಜಕಾರಣದಲ್ಲಿ ನೀವು ನೀವು ಇದು ನಮ್ಮ ಸಮಸ್ಯೆ. ಕಾಲದಿಂದ ಕಾಲಕ್ಕೆ ನೀರು ಕೇಳ್ತಾರೆ, ನೀರು ಕೊಟ್ಟೇಗಳ ಕುಡೀರಿ ನೀವು ಕುಡೀರಿ. ಯಾರನ್ನ ಕೇಳ್ಬೇಕು ನಾವು ಯಾರನ್ನ ಕೇಳಬೇಕು? ಕುಡೀರಿ ನೀರು. ಬಿಸ್ಲಾರಿ ಯಾರು ನಮ್ಮ ದುಡ್ಡು ಸಂಬಳ ಕೊಡ್ತಾರೆ, ಯಾರು ದುಡ್ಡು ನಮ್ಮ ದುಡ್ಡು. ಕೆಲಸ ಮಾಡೋಕೆ ಯಾರು ರೆಡಿ ಇಲ್ಲ. ನೀವು ಎಲ್ಲರೂ ಹೇಳಲ್ಲ, ಮಾಡೋದು ಬಿಡ್ತಾರೆ, ಮಾಡಿದ್ರೆ ಇವಾಗ ಕೇಳ್ತಾರೆ. ಯಾರು ಕುಡಿಯಕ್ಕೆ ಒಂದು ಲೋಟ ನೀರು ಕುಡಿಯಕ್ಕೆ ಯಾರು ರೆಡಿ ಇಲ್ಲ. ದಿನ ಹೆಂಗೆ ಕುಡಿಯಕ್ಕೆ ನಾವು? ನಮ್ಮ ಮಕ್ಳ ಮೇಲೆ ಹೆಂಗೆ ಕುಡಿಯಕ್ಕೆ ಇದನ್ನ? ಸುಮ್ಮನೆ ಮಾತಾಡ್ತಾರೆ. ಯಾರಾದ್ರೂ ಮಾತಾಡೋರು ಈಗ ನೀರು ಕುಡಿದು ಮಾತಾಡಬೇಕು, ಇಲ್ಲಾಂದ್ರೆ ದಯವಿಟ್ಟು ಸುಮ್ಮನೆ ಇರ್ಬೇಕು. ನಮ್ಮ ಬಾಧೆನ ಯಾರು ಕೇಳೋಕ್ಕಾಗಲ್ಲ. ಎಷ್ಟು ವರ್ಷ ಆಯ್ತಾ? ಏನ್ ಮಾಡ್ತಾ ಇವತ್ತು ಮಾತಾಡ್ತೀರಾ? ಇಷ್ಟು ವರ್ಷ ಎಲ್ಲಾಗಿದೆ ನೀವು? ಇಷ್ಟು ವರ್ಷ ಎಲ್ಲಾಗಿದೆ ನೀರು ಕುಡಿಯಾಕ? ಏನು ಮಾಡಿ ನೀರು ಕುಡಿಯಾಕ? ನೀನು ಏನು ಮಾತಾಡ ನೀರು ಕುಡಿಯಾಕ? ನೀನು ನಮ್ಮೂರ್ಗೆ ಒಂದ್ಸತಿ ವಿಸಿಟ್ ಹಾಕು. ಕಸ ಎತ್ಬಿಟ್ಟು ಅದನ್ನ ಎತ್ತಿ ಟ್ಯಾಕ್ಟರ್ ಡೋಲ್ ಮಾಡಿದ್ರೆ ಚರಂಡಿ ಕಸ ಎತ್ತಿ ಮೇಲೆ ಹಾಕೋರೆ. ಏನ್ ಸದಸ್ಯರಾಗಿ ಮಾತಾಡ್ತಾ ಇದ್ರಿ? ಇಲ್ಲಿ ಕೇಳ್ರಿ, ಚರಂಡಿನ ಕಸ ಎತ್ತಿ ಮೇಲೆ ಹಾಕೋರೆ. ಮೇಲೆ ಎತ್ಬಿಟ್ಟು ಅದ್ ನೆತ್ತಿ ಟ್ಯಾಕ್ಟರ್ ಬೇರೆ ಕಡೆ ಹಾಕ್ಬಿಟ್ಟು ಮೇಲೆ ಬೀಚಿಂಗ್ ಕೊಟ್ಟು ಹಾಕ್ತಾರೆ. ಅದ್ರ ಮೇಲೆ ಹಾಕೋರೆ. ಬರೀ ತೋರಿಸ್ತೀನಿ ಊರೊಳಗೆ. ಅದಕ್ಕೆ ಇರ್ಬೇಕು. ಯಾಕೆ ನಿಮ್ಗೆಲ್ಲ ಆ ವಿಷಯನೇ ಗೊತ್ತಿಲ್ಲ ನಿಮ್ಗೆ? ನಾನು ಒಂದು ಊರ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ಪಂಚಾಯತಿ ಬಗ್ಗೆ ಎಲ್ಲಾರ್ದು ಟ್ಯಾಕ್ಸ್ ಕಟ್ಟಿದ್ರೆ ಎಲ್ಲರೂ ಊರವ್ರೆ ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ನಾನು ಯಾಕೆ ಸುಮ್ಮನೆ ಇದು ಮಾಡ್ಕೊಂತಿದ್ದೀರಾ? ನಾವು 5 ವರ್ಷ ಇಲ್ಲಿ ಕೇಳಿ ಪಂಚಾಯತಿ ಬಂದವ್ರೆ, ನಮ್ಗೂ ಗೊತ್ತು ಕಷ್ಟ ಸುಖ ಏನಂತ. ಆ ಕಷ್ಟ ಹೆಂಗಂತ ಗೊತ್ತಾಗಿನೇ ನಾವು ಮಾತಾಡ್ತಾ ಇರೋದು. ನಾವು ಸಾಲು ಎಲ್ಲಿ ಮಾಡ್ತಾರೆ? ನಿಮ್ಗೆ ಸಾಲು ಆಗ್ತದೆ, ಯಾರು ಬಂದ ಸಾಲು ಆಗ್ತದೆ ನನ್ಗೆ ಗೊತ್ತದು. ನೀವೇ ಕರ್ಕೊಂಡು ಪೈಪ್ ಲೈನ್ ಸಮೇತ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಮಾಡ್ಕೊಡ್ಬೇಕು ಅಂತ ಬರ್ಸ್ಕೊಳ್ರಿ. ಸೆಕ್ರೆಟರಿ ಇಲ್ಲ, ಅಲ್ಲಿ ಮೀಟಿಂಗ್ ಹೋಗೋರೆ, ಇಲ್ಲಿ ಮೀಟಿಂಗ್ ಹೋಗೋರೆ ಹೇಳ್ತಾರೆ. ನೀವು ಅವ್ರ ಕೈಕವಾಗಿ ಸಿಗ್ತಾರ? ನೀವು ದಿನ ಸಿಗ್ತಾರಪ್ಪ, ಸೆಕ್ರೆಟರಿ ಸಿಗ್ತಾರೆ. ಯಾರು ಸಿಗ್ತಾರೆ ನೋಡಿ. ನಮ್ಮ ಸಮಸ್ಯೆ ಬಿಟ್ಟುಬಿಡಿ. ನೀವು ಸಾರ್ವಜನಿಕ ನಮ್ದು ಹಳೆದೆಲ್ಲ
ಸಭೆ ದಯವಿಟ್ಟು ಅನುಕೂಲ ಆಗಬೇಕು. ಒಂದ್ ನಿಮಿಷ ಹೇಳಿದ್ರೆ ನೀವು ಅದಕ್ಕೆ ನಾನು ನಿಮಗೆ ಗ್ರಾಮ ಸಭೆ ನಡೆಸಬಾರ್ದು ಅಂತ ತಡೆಯೋ ಹಕ್ಕಿಲ್ಲ ನೀವು. ನನಗೆ ಯಾಕೆ ನಿನ್ಗೇನಿದ್ರು ನೀನ್ ನಮ್ಮ ಮುಂದೆ ಧರಣಿ ಮಾಡು. ಹೌದು, ನಮ್ಗೇನು ಸಮಾಜ ಸೂತ್ರ ಕೊಡಿಲ್ಲ. ಹೌದು, ನೀನ್ ಗ್ರಾಮ ಸಭೆ ನಡೆಸಕ್ಕೆ ಇದು ಕೊಡು. ಒಂದ್ ನಿಮಿಷ ಇರಪ್ಪ, ನೀನು ನೀರು ಸರಿ ಇಲ್ಲ ಅಂತ ಈಗ ಹೇಳ್ತಾ ಇದೀಯ. ನಮ್ಮ 63 ಜನ ಚರ್ಚೆ ಆಗಲಿಲ್ಲ. ನೀವು ಒಂದ್ ಮಾತಾಡಿದೆ ಏನಂತ ನಿನಗೆ ಏನೋ ಗ್ರಾಮ ಸಭೆನ ಇದ್ ಮಾಡಕ್ಕೆ ರೇಟ್ಸ್ ಇಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ಇಲ್ಲಿ ಕೇಳ್ರಿ ಒಬ್ಬ MLA ಒಬ್ಬ ತಹಶೀಲ್ದಾರ್ ಈ ವಿಧಾನಸಭೆ ಸದಸ್ಯರು ಇಲ್ಲಿ ಮಾಡಕ್ಕೆ ಪ್ರೋಟೋಕಾಲ್ ಪ್ರಕಾರ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಅಕ್ಲೇಜ್ಮೆಂಟ್ ಕೊಡ್ರಿ. ನೀವು ಕೊಡ್ರಿ, ನೀವು ನಾನು ನೋಡ್ತೀನಿ. ಪ್ರಾರಂಭ ಮಾಡ್ತಿಲ್ಲ. ಮೀಡಿಯಾದವ್ರು ಕೇಳ್ತಾ ಇದ್ದೀನಿ, ಇದು ಪ್ರೀ ಪ್ಲಾನ್ ಮಾಡ್ಕೊಡ್ತೀರಿ ನೀವು. ದಯವಿಟ್ಟು ಕರೆಸಿ ಸರ್, ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲಿ ಕೇಳಿ ತಹಶೀಲ್ದಾರ್ ಏನ್ ಧಿಕ್ಕಾರಕ್ಕೆ ಹೋಗೋದು? ನೀರು ಇಲ್ಲಿ ತಳಿದೆ, ನೀರು ಸರ್ವಾಧಿಕಾರಿ ವಿಘ್ನವಿನಾಶಕ ತವ ಶರಣಂ ವಿಘ್ನೇಶ ತವ ಶರಣಂ ವಿಘ್ನವಿನಾಶಕ ತವ ಶರಣಂ ಲಂಬೋದರನೇ ಅಂಬಾಸುತ. ಪ್ರತಿನಿಧಿಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಗ್ರಾಮಸ್ಥರು ಇದು ಮಾಡ್ತಾ ಇದೀರ ಅಂದ್ರೆ ನೀವು ಒಂದೇ ಎಂತ ಭ್ರಷ್ಟಾಚಾರ ಅಂತ ತೋರಿಸ್ತೈತೆ ಅಂತ ಅಧಿಕಾರಿ
ನಿಮ್ಮ ಇದಕ್ಕೆ ನೀವು ಕೆಲಸ ಮಾಡಿ. ನೀವು ಇಡೀ ಆನೇಕಲ್ ತಾಲೂಕಾಗಿ ಇಂಥ ವಿಡಿಯೋ ನೋಡಿಲ್ಲ. ಈ ಭ್ರಷ್ಟ ಗ್ರಾಮಸ್ಥರು ಒಪ್ಪಿಲ್ದಿದ್ದು ಇದು ಮಾಡ್ತಾ ಇದ್ದೀರ ಅಂದ್ರೆ ನೀವು ಅನ್ಯಾಯ, ನೀವು ಎಂತ ಭ್ರಷ್ಟಾಚಾರ ಅಂತ ತೋರಿಸ್ತೈತೆ ಅಂತ ಅಧಿಕಾರಿ. ನಿಮ್ಮ ಇದಕ್ಕೆ ನೀವು ಕೆಲಸ ಮಾಡಿ, ನೀವು ಅಧಿಕಾರಿಯಾಗಿ ನಡ್ರಿ ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾರೆ ನೋಡ್ರಿ. ನಿಮ್ಗೆ ಯಾರ್ಯಾರಿಗೆ ಅಟೆಂಡ್ ಮಾಡಕ್ಕೆ ಇದಿಲ್ಲ, ನೀವು ಹೋಗ್ತಾರೆ. ಖರ್ಚು 8,87,56,139 ರೂಪಾಯಿ. ಬ್ಯಾಂಕ್ ಚಾರ್ಜಸ್ 13,898 ರೂಪಾಯಿ. ಒಟ್ಟು ಖರ್ಚು 8,87,70,32 ರೂಪಾಯಿ. ಅಟೆಂಡ್ ಶುಲ್ಕ 2,63,86,264 ರೂಪಾಯಿ. ಒಟ್ಟು ಜಂಬಳ 11,51,56,301 ರೂಪಾಯಿ. ಖರ್ಚಿನ ವಿವರ: ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ವೇತನ ಪಾವತಿಸಿದ ಬಾಬ್ತು 31,77,359 ರೂಪಾಯಿ. 7 ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ PF PSI ಪಾವತಿಸಿದ ಬಾಬ್ತು 7,59,951 ರೂಪಾಯಿ. 24-25 ಸಾಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಗೌರವಧನ ಹಾಗೂ ಸಭಾಪತಿ ನೀಡಿದ ಬಾಬ್ತು. ತಿಂಗಳಿಂದಗಡೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮುಖಂಡರ ಸಭೆ ನಡೆಸಿದ್ರು ಮೇಡಮ್. ಆ ಸಭೆಯಲ್ಲಿ ನಾವು ಇವರಿಗೆ ಮನವಿ ಮಾಡ್ಕೊಂಡಿದ್ವಿ. 25% ಏನೋ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆ ದಯವಿಟ್ಟು ತಿಳಿಸ್ಕೊಡಿ ಮೇಡಮ್. ಯಾವ ರೀತಿ ಬಳಕೆ ಮಾಡಬೇಕು, ಯಾವ ಉದ್ದೇಶಕ್ಕೆ ಬಳಕೆ ಮಾಡುವುದು ಅದನ್ನ ಅಂತ. ಮತ್ತೆ ಸುಮ್ಮನೆ ಬಂದು ಕುತ್ಕೊಂಡ್ಬಿಡ್ತಾರೆ ಮೇಡಮ್, ಮಾಹಿತಿ ಇಲ್ಲ ಅಂತೇಳಿ. ಅದನ್ನೇ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ಫಸ್ಟೇ ಯಾಕೆ ವಿರೋಧ ಮಾಡಿದ್ವಿ? 25% ಯಾವ ರೀತಿ ಯುಟಿಲೈಸ್ ಮಾಡ್ಬೋದು ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದೀನಿ. ಸಮುದಾಯಗಳು ಎಲ್ಲಿರ್ತವೆ ಅಲ್ಲಿ ಕಾಮಗಾರಿಗಳನ್ನ ಮಾಡ್ಬೋದು, ಅರ್ಧ ಆಯ್ತು ವೈಯಕ್ತಿಕವಾಗೂ ಕೊಡ್ಬೋದು. ಅರ್ಥ ಆಯ್ತಾ? ಈ ಸಭೆಯಲ್ಲಿ ಅವರು ಈ ನಮ್ಮ ಸಾಮಾನ್ಯ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ಮಾಡ್ತಾರೆ, ಆಮೇಲೆ ಅವ್ರ ಏರಿಯಾದಲ್ಲಿ ಅಭಿವೃದ್ಧಿ ಮಾಡಬೇಕಾದನ್ನ ಮಾಡಿದ್ದೀವಿ. ಈಗ ಕಾಮಗಾರಿಗಳಲ್ಲಿ ಮಾಡಬಾರ್ದು, ಅದನ್ನ ಅವ್ರಿಗೆ ಸಹಾಯ ಕಾರ್ಯಕ್ರಮಗಳು ರೂಪಿಸ್ಬಿಟ್ಟು ಅವ್ರಿಗೆ ಕೊಡಬೇಕು ಅಂತೇಳಿ ನೀವು ಮಾಡಿದ್ದೀರಾ. ಇಲ್ಲಿ ಕಾರ್ಯಕ್ರಮಗಳು ಸುಮಾರು 25% ಅಲ್ಲಿ ಮಾಡಿದ್ದಾರೆ. ಕೆಲವೊಂದು ನಾನು ಕೇಳೋದೇ ಇಲ್ಲ, ಯಾಕಂದ್ರೆ ಅದು ನಮ್ಮ ಸಮುದಾಯಕ್ಕೆ ಯುಟಿಲೈಸ್ ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ನೋಡಿ, ಈಗ ಆದ್ರನಹಳ್ಳಿ ಗ್ರಾಮದ ಪಡಿತರ ಅಂಗಡಿ ದುರಸ್ತಿ ಮತ್ತು ಬಣ್ಣ ಬಳಿಯೋ ಕಾಮಗಾರಿ 4,77,494 ಮಾಡಿದ್ದೀರಿ ಸರ್. ಅಲ್ಲೇ ಅಂಗನವಾಡಿ ಈಗ ಸುಣ್ಣ ಬಣ್ಣ ಬೆಳೆದಿದ್ದೀರಾ, ಅಲ್ಲಿ ನಮ್ಮ ಸಮುದಾಯದವ್ರು ಮಾತ್ರನೇ ಹೋಗಿ ಸುಣ್ಣ ಬಣ್ಣ ಅಂಗನವಾಡಿ ಯುಟಿಲೈಸ್ ಮಾಡ್ತಾವ್ರ. ದುರುಪಯೋಗ ಅಲ್ವಾ? ದುರುಪಯೋಗನ ಅಲ್ವಾ ಅದು? ಆಮೇಲೆ ಪರಿಶೀಲನೆ ಮಾಡೋದು. ಅದು ನೀವೇ ಕೊಟ್ಟಿರೋದಾಕೆ ಸರ್ ಇದು? ಜಸ್ಟ್ ಅದೊಂದು ಮಾತ್ರ ಅಲ್ಲ, ಇನ್ನೂ ಕೆಲವೊಂದು ಬೆಂಡಗನಹಳ್ಳಿ ಗ್ರಾಮದ ರಾಜ್ ಕಾಲುವೆ ಕ್ಲೀನಿಂಗ್ ಮಾಡಿರುವಂತದ್ದು ಸರ್. ಮುಂದೆ ನೋಡಿ, ಮಹಿಳಾ ಸ್ವಸಹಾಯ ಸಂಘ ಕೊಟ್ಟಿದ್ದೀರಾ, ಅದಕ್ಕೆ 3% ಇದೆ. ಆ ಅನುದಾನ ಮಾಡ್ಕೊಳ್ಳಿ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನೀವು ಉದ್ದೇಶಪೂರ್ವಕವಾಗಿ ದಲಿತರ ಹಣಗಳನ್ನ ತಗೊಂಡು ದುರುಪಯೋಗ ಪಡಿಸ್ಕೊಂತಾರೆ. ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್, ಸ್ಪಷ್ಟವಾಗಿ ಕಾಣ್ತಾ ಇದೆ. ಪರಿಶೀಲನೆ ಮಾಡೋದಲ್ಲ. ಅದಕ್ಕೆ ಅವ್ರು ಬಂದಿದ್ರು. ನಾವು ಈಗಾಗಲೇ ಎಲ್ಲಿ ಪೊಲೀಸ್ ಇಲಾಖೆಯವರು ಯಾರು ಇಲ್ವಾ? ಪೊಲೀಸ್ ಇಲಾಖೆ ಇಲ್ವಾ? ನಾವು ಈ ವಿಚಾರ DYSP ಅವ್ರ ಗಮನಕ್ಕೆ ತಂದಿದ್ವಿ. ಆ ಸಂದರ್ಭದಲ್ಲಿ ಹೇಳಿದ್ರು, ಇವಾಗ ಅವ್ರು ಬಂದಿದ್ರು, ನೇರವಾಗಿ ಇಲ್ಲ ಮನವಿ ಮಾಡ್ತಾ ಇದ್ದೆ. ಈ ರೀತಿ ಏನಾದ್ರೂ ದುರುಪಯೋಗ ಪಡಿಸಿ ನಮ್ಮ ಗಮನಕ್ಕೆ ಬಂದ್ರೆ ನೀವು ನೇರವಾಗಿ ನಮ್ಗೆ ಅರ್ಜಿ ಕೊಡ್ರಿ, ನಾವು ಇಮಿಡಿಯೇಟ್ FIR ಮಾಡಿಸ್ತೀವಿ. ಅಲ್ಲಿ ಯಾರು ಮಾಡಿದ್ರು, ಆ ಬಿಲ್ಗಳನ್ನ ಯಾರು ಮಾಡಿದ್ರು ಅವ್ರು ಸರ್ಕಾರಿ ಅಧಿಕಾರಿಗಳಂದ್ರೆ. ಯಾಕಂದ್ರೆ ನಾವು ಸಾರ್ವಜನಿಕರು ನೇರವಾಗಿ ಹೋಗಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಒಬ್ಬರು ಸೆಕ್ರೆಟರಿ ಅವ್ರ ಮೇಲೆ ನಾವು ದೂರು ಕೊಡ್ಲಿಕ್ಕೆ ಬರಲ್ಲ ಇಂಥ ವಿಚಾರಗಳಲ್ಲಿ. ಆದ್ರೆ ಅವ್ರ ಮೇಲಾಧಿಕಾರಿಗಳು ದೂರು ಕೊಡ್ಬೋದು. ಈಗ ದೂರು ಕೊಡ್ಬೇಕು ಅಂತ ನಾನು ಇವಾಗ ಒತ್ತಾಯ ಮಾಡ್ತಾ ಇದ್ದೆ ಮೇಡಮ್ ಅವರೇ. ಈಗ ಅವ್ರ ಮೇಲೆ ದೂರು ಕೊಡ್ರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವ್ರ ಮೇಲೆ, ಪೊಲೀಸರಿಗೆ ಇಮಿಡಿಯೇಟ್ ಕೊಡ್ಬೇಕು. ಈ ದುರುಪಯೋಗ ಪಡಿಸಿದ್ದಾರೆ, ಕಣ್ಮುಂದೆ ಪಡಿಸಿದ್ದಾರೆ. ಒಂದಲ್ಲ, ಸುಮಾರು 15 ಲಕ್ಷ ರೂಪಾಯಿ ದುರುಪಯೋಗ ಆಗಿದೆ. ಅದಕ್ಕೆ ಮೇಡಮ್ ನಾವು ಅದಕ್ಕೆ ಫಸ್ಟ್ ವಿರೋಧ ಮಾಡಿದ್ದು. ಸಾಹೇಬ್ರ ಗಮನಕ್ಕೆ ತರ್ತೀರಾ ಅಷ್ಟೊತ್ತಿಗೆ ಇವರು ಇನ್ನೊಂದ್ಸರಿ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಹೊಂಟೋಗ್ತಾರೆ. ಅಲ್ಲ ನಮ್ಗೆ ಆಗ್ತಾರಂತ ನಾವು ಯಾರ ಹತ್ರ ಹೇಳ್ಕೊಳ್ಳೋಣ ಹೇಳಿ? ಕಣ್ಣು ಕಟ್ಟೋ ರೀತಿಯಲ್ಲಿ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ರೆ ಮತ್ತೆ ಹೇಳ್ತಾರೆ ಅಧ್ಯಕ್ಷರು ಇನ್ನೊಬ್ರು, ನಾವು ದಲಿತರ ಪರವಾಗಿದ್ದೀವಿ, ದಲಿತರ ಅಭಿವೃದ್ಧಿ ಮಾಡಿ ಬಿಸಾಕಿದೀವಿ ಅಂತ. ಇದೇನಾ ನಿಮ್ಮ ಅಭಿವೃದ್ಧಿ? ಇದು ನಿಮ್ಮ ಅಭಿವೃದ್ಧಿನ ಇದು? ಯಾವುದು? ನೀವು ನೋಡ್ರಿ, ನೀವೇ ಕೊಟ್ರೆ 2024-25 ಸಾಲಿನಲ್ಲಿ ಆಗಿರೋಂಥದ್ದು. ಅದೊಂದೇ ಕಾಮಗಾರಿ ಅಲ್ಲ ಸರ್. ಪೇಜ್ ನಂಬರ್ 21 ಸರ್. ಹೊರಗ ಬಂದು 25% ಕಾಮಗಾರಿಗಳು ಮಾಡಿದ್ವಿ. ಅರ್ಥ ಆಯ್ತಾ? ಹಂಗಾಗಿ ಅದು SC ಸಂಬಂಧಪಟ್ಟಂಗೆ ಮಾಡಿದ್ದು. ಅಲ್ಲಿ ಇದಕ್ಕಿರ್ಲಿಲ್ವಲ್ಲ, ಪಡಿತರ ಅದು ಕೊಡೋದಕ್ಕಿರ್ಲಿಲ್ವ, ಅದಕ್ಕೊಂದು ಅವಕಾಶ ಕೊಟ್ಟಿದ್ದೀವಿ ಅಷ್ಟೇ. ಧನ್ಯವಾದಗಳು. ಮುಂದೆ ಕೊಂಡವ್ರಾ
ರಾಜಕಾಲುವೆಗೆ ಅಂಗ್ರಿ ಮಾಡ್ತೀರಾ ನೀವು? ರಾಜಕಾಲುವೆ ಅಲ್ಲಿ ಅಲ್ಲಿ ಏನು ಎಸ್ ಸಿ ಸಂಬಂಧಪಟ್ಟೈತೆ ಅಲ್ಲೇ ರಾಜಕಾಲುವೆ? ಏನ್ ಹೇಳ್ತೀರಾ ಸರ್ ನೀವು? ಕೇಳೋದು ಕೊಡ್ಬೇಕು ನೀವು ಸುಮ್ಮನೆ ಸಮರ್ಥನೆ ಮಾಡ್ಕೊಳಕ್ ಮುಂದಾಗಬಾರ್ದು. ನೋಡ್ರಿ ಅಲ್ಲಿ ಅಂಬೇಡ್ಕರ್ ಭವನದ ಮೇಲೆ ಜಾಗ ಇತ್ತು, ಅದಕ್ಕೆ ಅಂಬೇಡ್ಕರ್ ಭವನ ಮೇಲೆ ಬೇರೆ ಉದ್ದೇಶಕ್ಕೆ ಅಂತ ಹೇಳಿ ಅಲ್ಲಿ ಕ್ರಾಸ್ ಮಾಡುತ್ತೆ. ಈಗ ರಾಜಕಾಲುವೆ ಕೇವಲ ಎಸ್ ಎಸ್ ಸಮುದಾಯಕ್ಕೆ ಸಂಬಂಧಪಟ್ಟಂತದ್ದ? ನೀವೇ ಜನ ವಾಸ ಸರಿ, ಅದು ಬಿಟ್ಟಾಕಿ ಒಂದು ಮಾಡಿದ್ರೆ ಪರವಾಗಿಲ್ಲ, ಅದಕ್ಕಿಂತ ಕೆಳಗಡೆ ಹೇಳಿ. ನೀವೇ ಹೇಳಿ ಯಾವ್ದಾದ್ರು ಮಾಡಿದಿರಂತ ನೀವೇ ಹೇಳಿ, ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಾಗ್ಲಿ. ಏನಪ್ಪ ಎಲ್ಲ ಈಗ ಎಸ್ ಸಿ ಸಮುದಾಯ ಇರ್ತಾರ ಅಲ್ಲಿ ಮಾಡಿರ್ತೀವಿ. ರಾಜಕಾಲುವೆ ಎಸ್ ಸಿ ಸಮುದಾಯ ಸಾರಿ ಇರ್ತಾರ, ಪಕ್ಕದಾಗ ವಾಸ ಇರ್ತಾರಲ್ಲಿ ತಗೊಂಡಿರ್ತೀವಿ. ಎಲ್ಲೇ ತೋರಿಸಿ, ಹಾಗಿದ್ರೆ ತೋರಿಸ್ಕೊಡಿ. ನೀವು ಇಲ್ಲಿ ಸುಮ್ಮನೆ ಸಮರ್ಥನೆ ಮಾಡಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸರ್. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೇರವಾಗಿ ಹೇಳ್ತಾ ಇದ್ದೀನಿ, 200 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ದಲಿತ ವಿರೋಧಿಗಳು. ಆಯ್ತು ಅಂದ್ಬಿಟ್ರೆ ಮೇಡಮ್ ನೋಟ್ ಮಾಡ್ಕೊಳ್ತಾ ಇದ್ದೀರಾ? ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಿಸ್ಬೇಕು. ಈಗ ದುರುಪಯೋಗ ಪಡಿಸ್ಕೊಂಡ್ರೆ ಏನೋ ಇಒ ಸಾಹೇಬ್ರು ಹೇಳವ್ರೆ, ಆ ರೀತಿ ಏನಾದ್ರು ದುರುಪಯೋಗ ಪಡಿಸಿದ್ರೆ ನೇರವಾಗಿ ನಮ್ಮ ಗಮನಕ್ಕೆ ತಂದ್ರೆ ನಾವು FIR ಮಾಡ್ಸಿರಂತ. ಇಲ್ಲಿ ದುರುಪಯೋಗ ಪಡಿಸ್ಕೊಂಡವ್ರೆ, ಯಾವಾಗ FIR ಮಾಡ್ಸಿರ? ಪೊಲೀಸ್ ಇಲಾಖೆ ಎಲ್ಲಿದೆ? ಪೊಲೀಸ್ ಇಲಾಖೆ ಅವ್ರು ಎಲ್ಲಿದಾರಣ? ಅಧ್ಯಕ್ಷ, ದಲಿತ ಸಮುದಾಯದ ಅಧ್ಯಕ್ಷ ತಾವು, ನಿಮ್ಮ ಸಮುದಾಯಕ್ಕೆ ನಿಮ್ಮ ಕಣ್ಣು ಮುಂದೆನೆ ದೌರ್ಜನ್ಯ ಆಗ್ತಾ ಇದೆ. ಬೇರೆ ಕಡೆ ಮಾಡಿಲ್ಲ. ಎಲ್ಲಿ? ಕಣಿಗನಹಳ್ಳಿ ಇದ್ರೆ ರಾಜಕಾಲುವೆ ಇರೋದು ಎಸ್ ಸಿ ಸಮುದಾಯ ಪಕ್ಕದಲ್ಲಿ ಇರೋದು, ಅದನ್ನೇ ಕ್ಲೀನ್ ಮಾಡಿರೋದು. ಬೇರೆ ಮಾಡಿದ್ದೀರಾ? ಆಯ್ತು, ಓಕೆ, ಇದನ್ನು ಸಮರ್ಥನೆ ಮಾಡ್ಕೊಂಡ್ರಿ, ಧನ್ಯವಾದ. ಸಮರ್ಥನೆ ಮಾಡ್ಕೊಳ್ತೀವಿ. ನಿಮ್ಗೊಬ್ಬರಿಗೆಲ್ಲ ಅಲ್ಲಿರುವಂತ ಸದಸ್ಯರು ಒಂದು ಮನೆ ಇದ್ರು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ಎಲ್ಲ ವಾಸ ಮಾಡ್ತಾರೆ. ರಾಜಕಾಲುವೆ ಹೋಗಿದೆ, ಅದಕ್ಕೆ 25% ಆಕ್ಚುಲಿ ಇನ್ನೊಂದಿಲ್ಲ, ಇದು ನಾನು ಕೊಟ್ಟಂತ ಮಾಹಿತಿ ಅಲ್ಲ. ಈ ಕಡೆ ಇಲ್ಲಿ ಇವ ಸಾಹೇಬ್ರೆ ಹೇಳ್ತಾರೆ, ನಾವೇ ಇರೋಣ ಒಂದ್ ನಿಮಿಷ. ಇವ ಸಾಹೇಬ್ರೆ ಹೇಳ್ತಾರೆ, ನೀವು ಬೇರೆ ಕಾಮಗಾರಿಗಳೇ ಮಾಡ್ಬೇಡ್ರಿ, ಕಾರ್ಯಕ್ರಮ ರೂಪಿಸಿ ಕೊಡ್ಬೇಕಂತ ಇವ ಸಾಹೇಬ್ರೆ ಹೇಳಿರುವಂತದ್ದು ಒಂದು ಕಾರ್ಯಕ್ರಮದಲ್ಲಿ. ನಮ್ಗೆ ಯಾರು ಅಕ್ಕ ವಿಜಯಕ್ಕ ಇವ್ರಿದ್ರು, ಏನಕ್ಕ ನಿಜಾನ ಸುಳ್ಳಕ್ಕ ಇದ್ರು. ಅದು ಆ ರೀತಿ ತಂದ್ರೆ ಗಮನಕ್ಕೆ ಬಂದ್ರೆ FIR ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಇದ್ದಿದ್ರೆ ನೇರವಾಗಿ FIR ಮಾಡ್ಸಿ ನಾವು ಒತ್ತಾಯ ಮಾಡ್ತಾ ಇದ್ದೆ. ನಾವು ಒಂದ್ ಹೇಳ್ತೀನಿ, ಈಗ 4 ತಿಂಗಳಿಂದ ಅಲ್ಲ ನನಗೆ ಗೊತ್ತಾಗ್ತಾ ಇದೆ, ಈಗ 4-5 ತಿಂಗಳು ಇರ್ಬೋದು ಅಷ್ಟೇ ನಿಮ್ಮ ಅಧಿಕಾರ ಅವಧಿ. ನಾನು ಹೇಳ್ತೀನಿ, ನಾನು ಯಾಕೆ ಈ ವಿಚಾರಗಳು ನೀವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಅಥವಾ PDO ಮೇಲೆ FIR ಮಾಡಿಸ್ಬಿಡ್ಬೇಕು, ಅಥವಾ ನಿಮ್ಮನ್ನೇನು ತೇಜವಾದ ಮಾಡ್ಬಿಡ್ಬೇಕಂತಲ್ಲ. ಕನಿಷ್ಠ ಲಾಸ್ಟ್ ಒಂದೇ ಒಂದು ಆಕ್ಷೇಪ ಉಳ್ಕೊಂಡಾಯ್ತಲ್ಲ, ಒಂದೇ ಆಕ್ಷೇಪ ಉಳ್ಕೊಂಡಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಅದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಆಯ್ತಾ? ಇದೊಂದು ಅಲ್ಲ, ಸುಮಾರು ಒಂದು ಮಾಡಿದ್ರೆ ಪರವಾಗಿಲ್ಲ, ಏನೋ ಮರ್ತ್ಬಿಟ್ಟು ಮಾಡ್ಬಿಟ್ಟವ್ರೆ ಬಿಡು ಅಂತ ಹೇಳ್ಬೋದು. ಬಂದು ನಾವು ಮಾಡಿದ್ರೆ ನೀನು ಕೇಳ್ಬೋದು. ಅಲ್ಲ, ಈಗ ಆಮೇಲೆ ಇನ್ನೊಂದು ಸರ್, ಅಂಬೇಡ್ಕರ್ ಸಮುದಾಯ ಮೇಲೆ ಏನಾದ್ರು ಮಾಡಬಾರ್ದಂತ ಇದೆಯಾ? ಅದನ್ನ ಮಾಡಂಗಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಏನಂದ್ರೆ ಎಜುಕೇಶನ್ ಬಳಸ್ಬೇಕು. ಒಂದು ವೇಳೆ ಅಲ್ಲಿ ಮಕ್ಳು ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಏನಿದ್ಯೋ ಅದು ಮಾಡ್ಬೇಕು. ಅಲ್ಲಿ 2 ಬೆಂಡ್ಗನಲ್ಲಿ ತಗೊಂಡ್ರೆ ಎರಡೂನು ಅದು ಬರೀ SCಗೆ ಬರೋದಿಲ್ಲ, ಎಲ್ಲ ಸಮುದಾಯದವರು ಇದ್ದಾರೆ ಅಲ್ಲಿ. ಬರೀ SC ಸಮುದಾಯ ಇಲ್ಲ ಅಲ್ಲಿ ರಾಜಕಾಲುವೆ ಪಕ್ಕದಲ್ಲಿ. ಅದೊಂದು ಗಮನ ಹರಿಸಿ, ಇದೊಂದು ರಿಕ್ವೆಸ್ಟ್. ಅವ್ರಿಗೆ ಅರ್ಥ ಆಗಿದೆ, ಅವ್ರು ಕೇಳ್ತಾ ಇದ್ದಾರೆ. ಈ ತರ ಕ್ವಶನ್ ಮಾಡಿದ್ರೆ ಯಾವಾಗ್ಲೂ ಇದು ಮುಂದುವರಿಯುತ್ತೆ. ಕೇಳೋದು ಒಳ್ಳೇದು, ಅದನ್ನೇ ಹೇಳ್ತಾ ಇದ್ದೀನಿ. ಮಾಡಿರೋದನ್ನ ಅಲ್ಲಿ SC ಸಮುದಾಯ ಇರೋದ್ರಿಂದ ಅದಕ್ಕೋಸ್ಕರ ಮಾಡಿರೋದನ್ನ ಅದನ್ನೇ ಅವ್ರು ಕೇಳಿದ ಕ್ವಶನ್ ಅಲ್ಲ, ಈಗ ನಮ್ದು ಈಗ ಆಗೋಗಿದೆ. ಅಥವಾ ಅದನ್ನೇನೋ ನಾನು ಹೇಳ್ದೆ ನೇರವಾಗಿ ಅವ್ರಿಗೆ FIR ಮಾಡ್ರಿ ಅಂತ. ನೀವು ಅದ್ ಮಾಡ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಂತ, ನಾವು ಅದನ್ನ ಒತ್ತಡ ಹಾಕೋದಿಲ್ಲ, ನಾವು ಮಾತಾಡಲ್ಲ. ಮುಂದೆ ಆಗಂತ ಆಕ್ಷನ್ ಪ್ಲಾನ್ ನಾವು ಕೆಲವೊಂದು ಹೇಳಿದ್ವಿ, ಈಗಾಗಲೇ PDO ಗಮನಕ್ಕೆ ತಂದಿದ್ದೀವಿ. ಅದನ್ನ ಅರ್ಜಿನೂ ಕೊಟ್ಟಿದ್ದೀನಿ ಸರ್ ನಿಮ್ಗೆ, ನಿಜನಾ? ಅರ್ಜಿನೂ ಕೊಟ್ಟಿದ್ದೀನಿ ಸರ್, ಈ ರೀತಿ ಆಗ್ತಾ ಇದೆ, ಇದನ್ನ ಈ ಕೂಡಲೇ ನೋಡ್ಕೊಂಡು ಮುಂಬರುವ ಪ್ರಯೋಜನಗಳಲ್ಲಿ ಯಾವುದೇ ರೀತಿ ಆ ರೀತಿ ದುರುಪಯೋಗ ಆಗ್ಬಾರ್ದು, ಅದು ನಮ್ಮ ಸಮುದಾಯ ನೇರವಾಗಿ ಕಾರ್ಯಕ್ರಮಗಳು ರೂಪಿಸಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಮಾಡ್ರಿ, ಸಾಕು ಬಿಡು. ಇದುವರೆಗೂ ಇಲ್ಲಿ ಕೊಟ್ಟರೆ ಅರ್ಜಿ ಒಂದು ಕೂಡ ಎಂಡೋಸ್ಮೆಂಟ್ ಕೊಟ್ಟಿಲ್ಲ. ಯಾವ ಪೊಲೀಸ್ ಇಲಾಖೆ ಅವ್ರು ಎಂಡೋಸ್ಮೆಂಟ್ ಕೊಡ್ತಾರ, ಅಬಕಾರಿ ಇಲಾಖೆ ಅವ್ರು ಕೊಡ್ತಾರೆ, ನಮ್ಮ ಪಂಚಾಯತಿ ಅವರು ಅದು ಅರ್ಜಿನ ಅದೆಲ್ಲಿ ಬಿಸಾಕೋರ ಗೊತ್ತಿಲ್ಲ. ನೋಡ್ರಿ ಅವ್ರು ಹೇಳ್ತಾ ಇದಾರೆ ಎತ್ ಬಿಸಾಕೋರ ಏನಂತ, ಅದೇ ಎತ್ತೇ ಬಿಸಾಕಿರ್ಬೇಕು ನೀವು ಅರ್ಜಿಗಳನ್ನ. ಓಕೆ, ನಮ್ದು FIR ಮಾಡ್ಲೇಬೇಕು ಮೇಡಮ್. ಥ್ಯಾಂಕ್ ಯು. ಇಲ್ಲ ಅಣ್ಣ, ನಾನು 3-4 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೀನಿ ಅಣ್ಣ. ಅಂತ ನಮ್ದು ಇಚ್ಚಂಗೂರು ಒಡ್ರಪಾಳ್ಯ. ಹಾ ಹೌದು, ನಾವು ಇಷ್ಟೊತ್ತು ಕಾದಿದ್ದೀವಿ, ಅಧಿಕಾರಿಗಳು ನಮಗೂ ಕಾಯ್ಲಿ ಅಣ್ಣ, ಅವ್ರು ಕಾಯ್ಬೇಕು. ನಮ್ಮ ವಿಚಾರ ತಗೊಳ್ಳಿ. ಅಲ್ಲ ತಗೊಳ್ಳಿ. ನಾನು 4 ತಿಂಗಳಿಂದ ನಿಮ್ಮ ಪಂಚಾಯತಿಗೆ ನಿಮ್ಮ ಹತ್ರ ಡೈಲಿ ಸುತ್ತಾಡಿದ್ದೀನಿ ನೋಡಿ. ನಮ್ದು ಇಚ್ಚಂಗೂರು ಒಡ್ರಪಾಳ್ಯ ರಾಮಚಂದ್ರ ನಗರ, ನಮಗೆ ಸರ್ಕಾರಿ ಶಾಲೆ ಇದೆ ಮೇಡಮ್ ಅಲ್ಲಿ. ಅದು
ಅರ್ಜಿ ಕೊಟ್ಟು 4 ತಿಂಗಳಾಗಿದೆ. ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೂ ತಂದಿದ್ದೀನಿ, ಮತ್ತೆ ನಮ್ಮ ಅಧ್ಯಕ್ಷರಿಗೂ ಗಮನಕ್ಕೆ ತಂದಿದ್ದೀವಿ, ಮತ್ತೆ ಇಒ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೀವಿ. ಅಲ್ಲಿಂದನೂ ಲೆಟರ್ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಸಭೆಯಲ್ಲಿ 2ನೇ ತಿಂಗಳು 28ನೇ ತಾರೀಕು ಸಭೆ ನಡೀತೈತೆ. ಆ ಸಭೆಯಲ್ಲಿ ಒಮ್ಮತ ನಿರ್ಧಾರ ಮಾಡ್ತಾರೆ, ಸ್ಕೂಲ್ಗೆ ಅಡ್ಡ ಆಗಿರೋದನ್ನ ತೆರವುಗೊಳಿಸಿ ಅಂತೇಳಿ. ಇದುವರೆಗೂ ಆ ವಿಷಯವಾಗಿ ಯಾರೊಬ್ಬರು ಅಧ್ಯಕ್ಷರೇ ಆಗಲಿ ಮತ್ತೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳೇ ಆಗಲಿ ಅದ್ರ ಬಗ್ಗೆ ಇದೇ ಮಾಡಿಲ್ಲ. ಬಂದಿದ್ದೀರಾ, ಬಂದು ಏನ್ ಮಾಡಿದ್ದೀರಾ ಅಲ್ಲಿ? ಹಣ ಕಟ್ಟಕ್ ಮುಂಚೆನೆ ನೀವು ಕಟ್ಟಕ್ ಮುಂಚೆನೆ ಹೇಳಿದ್ದೀವಿ. 1 ನಿಮಿಷ ದಯವಿಟ್ಟು ಇಲ್ಲಿ ಕೇಳಬೇಕು. ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ನನ್ನ ಗ್ರಾಮಸ್ಥದ ಅಧ್ಯಕ್ಷರುಗಳಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ಮೆಂಬರ್ಗಳಿಗೆ ಎಲ್ರಿಗೂ ನಾನು ವಂದಿಸುತ್ತಾ ಹಾಗೂ ನಮ್ಮ ಎಲ್ಲ ವಂದಿಸ್ತಾ ಇದ್ದೀನಿ. ಇದೀಗ ಏನಂತಂದ್ರೆ ರಾಮಚಂದ್ರನಗರದ್ದು ಎಲ್ಲರೂ ಗೊತ್ತಿರೋ ವಿಚಾರ. ನಮ್ಮ ಏನಂತಾರೆ, ನಮ್ಮ ಮುನ್ಸಮ್ ರೆಡ್ಡಿ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಸೆರೆಂಡಿಗಳ ಕಾಮಗಾರಿಗಳೇ ಮಾಡ್ತಾ ಇರುವಾಗ ಆ ಕಡೆಯಿಂದ ಎಡಭಾಗಕ್ಕೆ ಎಲ್ಲ ಸೆರೆಂಡಿಗಳು ಮಾಡ್ಕೊಂಡು ಬಂದ್ಬಿಟ್ಟು ಮತ್ತೆ ನಂದು ಲಾಸ್ಟ್ ಬೀದಿನಲ್ಲಿ ಬಂದು ನಾನು ಮುನ್ಸಮ್ ರೆಡ್ಡಿ ಮುಖ್ಯ ರಸ್ತೆ ಆಮೇಲೆ ಏನಾಯ್ತು, ಶಾಲೆಯ ಮುಖ್ಯ ರಸ್ತೆ ಅದು ಮುನ್ಸಮ್ ರೆಡ್ಡಿ ಅವರು ರಾಜು ಅವರೇ, ಶ್ಯಾಮ ಅವರು ಪೂಜಾರಿ ಗಂಗಪ್ಪನವರು, ಶ್ಯಾಮ ಅವರು ಪೂಜಾರಿ ಗಂಗಪ್ಪನವರು ನಿನ್ನ ಕಡೆನೇ ಸರೆಂಡ್ ಹಾಕ್ಬೇಕಂತಿಲ್ಲ, ಮೈಕು ನಿನ್ನ ಕಡೆನೇ ಸರೆಂಡ್ ಹಾಕ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಏನಾದ್ರು ಹೇಳ್ಬೋದು, ನನಗೆ ಹೇಳಿದ್ರು, ನೋಡಿ ರಾಜು, ಇದು ನಿನ್ ಜಾಗದಲ್ಲಿ ಪೈಪ್ ಹಾಕೊಂಡಿದೀಯಾ, ಸೀಟ್ ಹಾಕೊಂಡಿದೀಯಾ, ಈಗ ಎಲ್ಲರೂ ಒತ್ತಾಯ ಮೇರೆಗೆ ನಿನ್ನ ಕಡೆ ಹಾಕ್ಬೇಕು ಅಂದ್ಕೊಂಡಿದ್ದಾರೆ. ನೀನ್ ತೆಂಗಿನ ಮರಗಳು ಇಟ್ಕೊಂಡಿದ್ಯಾ, ಗಿಡಗಳು ಇಟ್ಕೊಂಡಿದ್ಯಾ, ನೀನ್ ಗಿಡಗಳಿಗೂ ಮೋಸ ಮಾಡೋದಿಲ್ಲ, ತೆಂಗಿನ ಮರಗೂ ತೊಂದರೆ ಕೊಡೋದಿಲ್ಲ. ನಾನು ಮಧ್ಯದಲ್ಲಿ ನಿನ್ನ ಜಾಗದಲ್ಲೇ ನಾನು ಸರಣಿ ಮಾಡ್ತೀನಿ. ಸರಣಿ ಮಾಡಿದಾಗ ನಿನ್ನ ಮನೆಯಲ್ಲಿದೆ ನಿನ್ಗೆ ಹೋಗ್ತದೆ, ಅಲ್ಲಿ ಫ್ರಂಟಲ್ಲಿ ನಿನ್ನ ಮನೆ ಬಿಟ್ಟು ಯಾವ್ದು ಮನೆ ಇಲ್ಲ, ರಾಜು ನೀವು ಅಡ್ಜಸ್ಟ್ ಮಾಡ್ಕೊ ಅಂತಂದ್ರು. ಯಾಕಂದ್ರೆ ನನ್ನ ಮನೆ ಕಡೆ ಹಾಕ್ತೀರಾ, ಅವ್ರ ಕಡೆ ಹಾಕ್ಬೇಕಾರೆ ಇಲ್ಲ, ಲೈಟ್ ಕಂಬ ಆಚೆ ಹಾಕೋಣ ಅಂತ. ಅಲ್ಲಿ ಲೈಟ್ ಕಂಬ ಇದೆ, ಲೈಟ್ ಕಂಬದ ಆಚೆ ಆದ್ರೆ ಕ್ರಾಸ್ ಆಗುತ್ತೆ. ರಾಜು ನಿನ್ನ ಮನೆ ನೀನು ಒಂದೇ ನೀರಲ್ಲ, ನಿನ್ನ ಮನೆ ಒಂದೇ ನೀರು ಅದರಲ್ಲೇ ಹೋಗುತ್ತೆ, ನಿಮ್ಗೆ ತೊಂದರೆ ಆಗಲ್ಲ. ಗಿರ್ಬತ್ ಮೇಲೆ ಇದೆ, ಹೆಂಗು ಸೀಟ್ ಹಾಕೊಂಡಿದ್ಯಾ, ಪೈಪ್ ಹಾಕೊಂಡಿದ್ಯಲ್ವಾ, ಅದಕ್ಕೆ ನೀನು ಗೋಡೆ ಕಟ್ಕೋಬಹುದು ಅಂತ ಹೇಳಿದ್ರು ಅವ್ರು. ಆದ್ರೂ ನಾವು ಓಕೆ ಆಯ್ತಣ್ಣ, ನಿಮ್ಗೊಂದು ಗೌರವ ಕೊಡ್ಬೇಕಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಮತ್ತೆ ನಾನು ಇದಾರೆ ಬರ್ಲಿ ಬರ್ಬೇಕು. ಆಮೇಲೆ ಏನಾಯ್ತು, ಅಲ್ಲಿ ಸ್ಥಳೀಯರು ಅಣ್ಣ ಮಂಜು ಸರ್, ಅಲ್ಲಿ ಸ್ಥಳೀಯರು ಏನ್ ಮಾಡಿದ್ರು, ಎಲ್ಲ ಎಣ್ಣೆಗಳು ಮಾಡೋದು ನಮ್ಮ ಸೆಟ್ಟಲ್ಲೇ ಮಲಗ್ತಾ ಇದ್ರು. ಆ ವಿಡಿಯೋ ಸಮೇತ ನನ್ನ ಹತ್ರ ಇದೆ. ಎಷ್ಟು ಸಾರಿ ನಾನು ಅವ್ರಿಗೆ ಪ್ರೀತಿಯಿಂದ ಅವ ಇಲ್ಲಿ ಮಲ್ಬೇಡ ನಮ್ಮ ಕುಳ್ದ ಅಂತ ಕೊಡೋರು ಕೇಳ್ತಾ ಇರಲಿಲ್ಲ, ಅಲ್ಲೇ ಮಲಗ್ತಾ ಇದ್ರು. ಅದು ರೆಕಾರ್ಡ್ ಸಮೇತ ನನ್ನ ಹತ್ರ ಇದೆ ಸರ್, ಹೇಳ್ಬಿಡ್ತೇನೆ. ಸಾರ್ವಜನಿಕ ದೃಷ್ಟಿಯಿಂದ ಅಲ್ಲಿ ಚರಂಡಿ ಅವಶ್ಯಕತೆ ಇತ್ತು, ಚರಂಡಿ ಮಾಡಿಕೊಟ್ರಿ. ಚರಂಡಿ ಮಾಡಿದ ನಂತರ ನಡೆದಿರೋಂಥ ಘಟನೆಗೂ ನನಗೂ ಸಂಬಂಧ ಇಲ್ಲ, ಅರ್ಥ ಮಾಡ್ಕೊಂಡ್ರೆ. ನೀವು ಚರಂಡಿ ಆದಮೇಲೆ ಕಟ್ಟಿರೋದು ನಿಮ್ಗೆ ತಪ್ಪೋದು. ನಾನು ಸಾರ್ವಜನಿಕವಾಗಿ ಹೇಳ್ತೇನೆ, ನೀವು ಅಲ್ಲಿ ಮಾಡಬಾರ್ದಾಗಿತ್ತು. ಹಿಂದೆ ಶಾಲೆ ಐತೆ, ಅದನ್ನ ನೀವು ಬಗೆಹರಿಸ್ಕೋಬೇಕೆ ವಿನ ಮಧ್ಯೆ ನಾವು ಕೆಲಸ ಮಾಡ್ಕೊಟ್ಟವ್ರನ್ನ ಹೇಳ್ಕೊಂಡು ಬರೋದು ತರ ಅಲ್ಲ. ಅದು ಸರಿ ಆಯ್ತು. ನನ್ನ ನಾನು ನಿನಗೆ ಸೀಟ್ ಹಾಕ ನೀನು ಇನ್ನೊಂದು ಹೇಳಿಲ್ಲ. ಒಂದು ನಿಮಿಷ ಇರು ರಾಜುವರೇ, ಸಭೆಗೆ ತಪ್ಪು ಮಾಹಿತಿ ಹೋಗ್ಬಾರ್ದು. ನಾನು ಸಾಕಷ್ಟು ಕೆಲಸ ಅಲ್ಲಿ ಮಾಡಿದ್ದೀನಿ. ನನ್ನ ಕೆಲಸ ಆವತ್ತು ನಿಮಗೆ ಚರಂಡಿ ಅವಶ್ಯಕತೆ ಇತ್ತು, ಚರಂಡಿ ಮಾಡಿಕೊಟ್ಟಿದ್ದೀನಿ. ಪಕ್ಕದಲ್ಲಿ ಶಾಲೆ ಐತೆ, ಗೌರವವಾಗಿ ನಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯನೂ ಐತೆ, ಅದನ್ನು ನಡ್ಕೊಳ್ಳಿ ಅಷ್ಟೇ. ಸುಮ್ಮನೆ ಸರಿ ಸರ್, ಈಗ ನಮ್ಮೇಲೆ ಅರ್ಜಿ ಕೊಡುವಂಥದ್ದು ಏನಿದೆ ಸರ್ ಶಾಮು ಅವರಿಗೆ ವಾಟ್ಸಪ್ನಲ್ಲಿ ಸರ್ ಅರ್ಜಿ ಕೊಟ್ಟಿದ್ದಾರೆ ಅವರು 2 ಅರ್ಜಿ ಕೊಟ್ಟಿದ್ದೀನಿ ಸರ್. ನಾನು ಎಂತ ಕೊಟ್ಟಿದ್ದೀನಿ ಸರ್, ಫಸ್ಟು ಶ್ಯಾಮು ಅವರು ಸೆಂಟ್ರ್ ರೋಡ್ ಅಲ್ಲಿ ಬೇವಿನ ಮರ ಇಟ್ಬಿಟ್ಟು ಬೆಳೆಸಿ ಅಲ್ಲಿರೋ ಜನಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಅವರು ಮೋಲ್ಡ್ ಹಾಕೊಂಡು 4 ಕಡೆ ಐಟು ಇದಕ್ಕೆ ಮುಂದಕ್ಕೆ ಬಂದಿದ್ದಾರೆ. ಅವ್ರಿಗೆ ನನಗೆ ಪರಿಸರ ದಿನಾಚರಣೆ ದಿನ ಒಂದು ಸಸಿಯನ್ನ ತಂದು ಬೇವಿನ ಗಿಡವನ್ನು ನೆಟ್ಟು, ನನ್ನ ಪರಿಸರ ಪ್ರೇಮಿ. ಏನಕ್ಕೆ ಅಲ್ಲಿ ಗಿಡ ನೆಟ್ಟಿಲ್ಲ ಸ್ವಾಮಿ, ನಾನು ಪರಿಸರ ಪ್ರೇಮಿ. ಲಾಸ್ಟ್ ಅಲ್ಲಿ ನೆಟ್ಟಿದ್ದೀನಿ ಗಿಡ. ನಾನು ಸಭೆಯಲ್ಲೂ ಚರ್ಚೆ ಮಾಡಿದ್ವಿ.
ಅದು ನಮಗೆ ಅದು KEBD ಲ್ಯಾಂಡು ಅಂತ ನಮಗೆ ಮಾಹಿತಿ ಇರಲಿಲ್ಲ. ಸರಿ, ಆಮೇಲೆ ಗೊತ್ತಾಯಿತು ಅದು KEBD ಲ್ಯಾಂಡು, ಯಾವುದೇ ಹಕ್ಕುಪತ್ರ ಕೊಟ್ಟಿಲ್ಲ, ಯಾವುದೇ ಪ್ಲಾನ್ ಇಲ್ಲ, ಅದು ಎಲ್ಲ ಅನಧಿಕೃತ ಕಟ್ಕೊಂಡು ವಾಸ ಇರೋದು ಅನ್ನೋದು ಗೊತ್ತಾಯ್ತು ವಿಚಾರ ಆಯಿತಾ. ಹಂಗಾಗಿ ಈಗ ಅದು ಅನಧಿಕೃತ ಕಟ್ಕೊಂಡಿಲ್ಲ, ಅಲ್ಲಿ ವಾಸದ ಮನೆಯಲ್ಲಿ ಗ್ರಾಮ ಪಂಚಾಯತಿಯಿಂದ ನಾವು ಮೂಲಸೌಕರ್ಯ ಕೊಟ್ಟಿದ್ದೀವಿ, ಚರಂಡಿ ಮಾಡಿದ್ದೀವಿ, ನೀರು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಈ ಗ್ರಾಮ ಪಂಚಾಯತಿಯಿಂದ ಮಾಡಿರೋ ಚರಂಡಿ ಮೇಲೆ ನೀನು ಕಟ್ಟಿರೋದು ತಪ್ಪು, ನೀನಲ್ಲ ಯಾರೇ ಕಟ್ಟಿದ್ರು ತಪ್ಪದು. ಅರ್ಥ ಆಯ್ತಾ? ಈ ಗ್ರಾಮ ಸಭೆ ತೀರ್ಮಾನ ಏನಂದರೆ ನಿಂದು ಸಮೇತ ಸೇರಿ ಕೊನೆವರೆಗೂ ಅಲ್ಲಿ ಏನು ಗ್ರಾಮ ಪಂಚಾಯತಿ ಚರಂಡಿ ಮಾಡಿದ್ದಾರೆ, ಚರಂಡಿ ಮೇಲೆ ಏನೇ ಇದ್ರು ಎಲ್ಲ ಈಗ ನನಗೆ ಅವಮಾನ ಮಾಡಿದ್ದಾರೆ ಸರ್. ಇದು ಒಂದು ಅನ್ಯಾಯ ಆಗ್ತಾ ಇದೆ. ಈಗ ಆಮೇಲೆ ಅಧ್ಯಕ್ಷರಿಲ್ಲ, ಆ ಜಾಗದಲ್ಲಿ ಅಧ್ಯಕ್ಷರಿಲ್ಲ. ಮೇಡಮ್ ಅವ್ರು ನಮ್ಮ ನಾಗಮ್ಮ ಮೇಡಮ್ ನೀವಿಬ್ಬರೇ ಇದ್ದಿದ್ದ ಅಲ್ಲಿ. ಬರೀ ವಾಟ್ಸಪ್ಗೆ ವಿಡಿಯೋ ಸಮೇತ ಬರ್ಬೇಕಾ ನೀವು? ನೀವು ಮಾತಾಡಿದಿರಲ್ಲ ಸರ್, ಯಾಕೆ ಮಾತಾಡಕ್ ಹೋದ್ರಿ? ರಾಜು ಅವ್ರೆ ನೋಡಿ, ಶ್ಯಾಮ್ ಅವ್ರೆ ಅವ್ರಿಲ್ಲ, ನೀವು ವಿಡಿಯೋ ಸಮೇತ ಏನ್ ತಗೊಂಡ್ ಬಂದ್ರಿ ನೀವು? ಬೇಡ, ನೀವು ಹೇಳ್ಬೇಕಾಗಿತ್ತು ಸರ್, ವಿಡಿಯೋ ಏನ್ ತಗೊಂಡ್ಬಂದ್ರಪ್ಪ, ಏನಂತದ್ದು ಅವ್ರು ತಪ್ಪು ಮಾಡಿರೋದು? ನೀನು ಕೂಡ ರೋಡ್ ಬಂದಿದೆಯಲ್ಲಪ್ಪ, ನೀನು ಮರ ಎತ್ತಿದೆಯಲ್ಲ, ಅವ್ರು ರಾಜ ಅವರು ಕೂಡ ಕಟ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದ್ರೆ ನೋಟಿಸ್ ಕಳ್ಸಿದೀವಿ, ಅವರು ಅದಕ್ಕೆ ಉತ್ತರ ಕೊಡ್ಲಿ ಅಂತ ಹೇಳ್ಬೇಕಾಯ್ತಲ್ಲ ಸರ್. ಏನ್ ನಾನು ನೋಟಿಸ್ ನೀವು ಪರಿಶೀಲನೆ ಮಾಡಿಲ್ಲ? 2 ನೋಟಿಸ್ ಕೊಟ್ಟಿದ್ದೀರಿ, 2 ನೋಟಿಸ್ ನೀವು ಪರಿಶೀಲನೆ ಮಾಡಿಲ್ವಾ? 2 ಅರ್ಜಿ ಕೊಟ್ಟಿದ್ವಿ ಸರ್, ಅರ್ಜಿಗೆ ಏನಾದ್ರು ಉತ್ತರ ಕೊಟ್ಟಿದ್ದೀರಿ ಸರ್? ಸರ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಲ್ಲಪ್ಪ, ಇವ್ರು ಯಾರೇ ನಾನೇ ಕರೆದಿದ್ದೀನ ಹೇಳು, ನೀನು ಹೇಳು, ಅವರೇ ಇದ್ದಾರೆ. ನಿಮ್ಗೆ ಸ್ಟೇಟ್ ರಾಜ್ ಅವ್ರ ಮನೆ ಮಾತ್ರ ಕಾಣಿಸೋದು, ಮೀಡಿಯಾ ಕಳಿಸ್ಬೇಕಂತ. ಸ್ಟೇಟ್ ರಾಜ್ ಅವ್ರ ಮನೆ ಮಾತ್ರ ಕಾಣಿಸೋದು. ಚರಂಡಿ ಮೇಲೆ ಎಲ್ಲೂ ಮನೆಗೆ ಕಟ್ಟಿಲ್ವಾ? ಚರಂಡಿ ಮೇಲೆ ಏನ್ ಕಟ್ಟಿದ್ದಾರೆ, ಮಾಡಿದ್ದಾರೆ ಅದನ್ನ ಮಾತ್ರ ನಾನು ಎಲ್ಲ ಒಂದೇ ಪರ್ಟಿಕ್ಯುಲರ್ ಆಗಿ ನೀವು ವ್ಯಕ್ತಿ ಮಕ್ಕಳು ಕರ್ಕೊಂಡ್ಬರ್ರಿ, ಹೇಳ್ಸಿ ಏನ್ ತೊಂದರೆ ಆಗ್ತದೆ ನೋಡಿ. ನಮ್ಮ ಮನೆಗೆ ಬಂದು ಕಾಂಚ ಕೇಳ್ತಾರೆ, ನಮ್ಮ ತಾಯಿ ಆಶಾ ಕಾರ್ಯಕರ್ತೆ ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಸರ್ ಕೇಳಿ ಸರ್, ಒಂದು ನಿಮಿಷ ಹೇಳೋದು ಕೇಳಿ. ನಮ್ಮ ತಂದೆ ಆರ್ಕೆಸ್ಟ್ರಾ ಹೋಗ್ತಾರೆ, ನಾವು ಮನೇಲಿ ಇರಲ್ಲ. ನಮ್ಮ ತಾಯಿ ಆಶಾ ಕಾರ್ಯಕರ್ತೆ ಮನೆಗೆ ಬಸರಂಗ್ ಅವರು ಮಧ್ಯರಾತ್ರಿ ಬರ್ತಾರೆ. ಸರ್ ಕೇಳಿ ಸರ್, ಇಲ್ಲಿ ಒಂದು ನಿಮಿಷ ಗಾಂಜಾ ಕೇಳ್ತಾರೆ. ನಮ್ದು ಗಾಡಿ ಒಂದ್ಸಲ ಕಳ್ತನ ಆಗಿದೆ, 2 ಸೈಕಲ್ ಬಂದ, ನೀವು ಜವಾಬ್ದಾರಿ ಸರ್? ನಮ್ಮ ತಾಯಿಗೆ ಯಾರಿಗಾದ್ರೆ ನಮ್ಮ ತಾಯಿಗೆ ಹೆಚ್ಚು ಕಮ್ಮಿ ನೀವು ಜವಾಬ್ದಾರಿ ಇದ್ದೀರಾ ಸರ್? ಶ್ಯಾಮ್ ಅವರೇ, ಅಭಿವೃದ್ಧಿ ಅಧಿಕಾರಿಗಳು ಸರ್, ಅಭಿವೃದ್ಧಿ ಅಧಿಕಾರಿ ಸರ್, ನಾವು ಮಂಜಣ್ಣವರು ಬಂದು ನೋಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಂಜುನಾಥ್ ಅವ್ರಿಗೂ ಹೇಳಿದಿರಿ ಸರ್, ಅವರು ಹೇಳಿದ್ದಾರೆ ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ. ಆದ್ರೂ ಕಟ್ಕೊಂಡಿದ್ದಾರೆ. ಉಚಿತ ಮಕ್ಕಳಿಗೆ ಉಚಿತ ಊಟ ಬರುತ್ತೆ ಸರ್, ಗಾಡಿರು ಟರ್ನ್ ಆಗಲ್ಲ. ನೀವು ನೋಡಿದ್ದೀರಾ ಸರ್? ನೀವು ನೋಡಿದ್ದೀರಾ? ಆ ಗಾಡಿನೂ ಟರ್ನ್ ಆಗಲ್ಲ ಸರ್ ಅಲ್ಲಿ. ನೀವು ಎಲ್ಲ ಮಾಡಿದ್ರ ವಿಡಿಯೋ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಸ್ಟೇಟ್ ರಾಜು ಅಣ್ಣವರು. ಆ ವಿಡಿಯೋ ಮಾಡೋದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೆ ಅವರು ಸರ್. ಎಲ್ಲ ಮಾಡಿದ್ದೆ ಒಂದು ಕೆಲಸ ಮಾಡೋ, ನೀವು ಮಂಜಣ್ಣವರು ನೋಡಿದ್ದೀರಾ ಸರ್? ಪರಿಹಾರ ನಮ್ಮ ಮಂಜಣ್ಣವರು ಬಂದಿದ್ದಾರೆ ಸರ್, ಅಧ್ಯಕ್ಷರು ಮಂಜಣ್ಣವರು ಬಂದು ನೋಡಿದ್ದಾರೆ, PDO ಸಾಹೇಬರು ಬಂದು ನೋಡಿದ್ದಾರೆ, ನಾಗಮ್ಮ ಮಂಜುನಾಥ್ ಅವರು ನಮ್ಮ ಸದಸ್ಯರು ಅವರು ಬಂದು ಅವ್ರಿಗೆ ಹೇಳಿದ್ದಾರೆ ಕಟ್ಟಬಾರ್ದು ಅಂದ್ಬಿಟ್ಟು. ಆದ್ರೂ ಅವ್ರ ಇಷ್ಟದ ಪ್ರಕಾರ ಕಟ್ಟಿದ್ದಾರೆ ಸರ್ ಅವರು. ವಾರ್ಡ್ ನಂಬರ್ ಇಲ್ಲ, ದಯವಿಟ್ಟು ನಮ್ಮ ವಾರ್ಡ್ ನಂಬರ್ ಎಲ್ಲ ನೋಡಿದ್ದೀರಾ? ದಯವಿಟ್ಟು ಮಂಜಣ್ಣ ಅವರು ಇದಕ್ಕೆ ಬಂದು ನೋಡಿ, ದೇವಸ್ಥಾನ ತೆಗಿಬೇಕು, ಎಲ್ಲ ನೀವೇ ಬಂದು ನೋಡಿ ಸರ್. ಬಂದ್ ಮಾಡಿ ಅದನ್ನ ಫಸ್ಟ್ ಸರ್ವೆ ಮಾಡಿ ಸರ್. ಬನ್ನಿ ಸೋಮವಾರ ಬರ್ತೀವಿ ಮೇಡಮ್. ಮರ ಯಾವ್ದು ರೋಡ್ ಯಾವ್ದು ನಿಮ್ಗೂ ಗೊತ್ತು ಸರ್, ನೀವು ನೋಡಿದ್ದೀರಾ, PDO ಸಾಹೇಬರು ನೋಡಿ. ಏನು ಕಮರ್ಷಿಯಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಅವು ಫೈಲ್ ಏನು ಡೇಟ್ ಆಫ್ ಸರ್ವಿಸ್ ಇರ್ತವೆ. ನಾನು ಬಂದು ಇಲ್ಲಿ ಸುಮಾರು 1 ವರ್ಷ ಆಗಿದೆ, ಅವಾಗಿಂದ ಯಾವುದೇ ಆಗಲಿ ನಿಮ್ಮೂರಲ್ಲಿ ಸರ್ವಿಸೇ ನೀಡಿಲ್ಲ. ಯಾಕಂದರೆ ಅಲ್ಲಿ ಹಕ್ಕುಪತ್ರಗಳಿಂದ ನಮಗೆ ಸರ್ಕಾರದಿಂದ ಏನು ಆದೇಶ ಬರ್ತವೆ ಅದರ ಮೇಲೆ ನಾವು ಕೊಟ್ಟಿರ್ತೇವೆ. ಫ್ರೀ ಸರ್ವಿಸ್ ಕೊಡ್ತಾರಲ್ಲ, ಆ ಟೈಮಲ್ಲಿ ನಿಮ್ಮ ರಾಮಚಂದ್ರಪುರಕ್ಕೆ ಏನು ವಿದ್ಯುತ್ ರಾಜೀವ್ ಗಾಂಧಿ ಯೋಜನೆ, ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ, ಆ ಯೋಜನೆಗಳು ಬಂದಾಗ PDO ಪಂಚಾಯತಿ ಕಡೆಯಿಂದ ನಮಗೊಂದು ಪಟ್ಟಿ ಬರ್ತದೆ. ಆ ಟೈಮಲ್ಲಿ ಮಾಡಿರೋದು ಬಿಟ್ಟರೆ ನಿಮಗೆ ಬೇರೆ ಟೈಮಲ್ಲಿ ಯಾವುದೇ ರೀತಿ ನಾವು ಸರ್ವಿಸ್ ಮಾಡಿಲ್ಲ. ಅಲ್ಲಿ ಕಮರ್ಷಿಯಲ್ ಯಾವ ಥರ ತೊಗೊಂಡಿದ್ದಾರೆ ಅಂದರೆ ನಾವು ಪರಿಶೀಲನೆ ಮಾಡ್ತೀವಿ. ಯಾಕಂದರೆ ಈ ನಡುವೆ ಆಗಿರೋದಲ್ಲ ಅವು. ಈಗ ಯಾವಾಗಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ತೆಗೆದ್ರೆ ಗೊತ್ತಾಗುತ್ತೆ, ಅದ್ರ ಫೈಲ್ ತೆಗೆದುಬಿಟ್ಟು ಯಾವಾಗಾಗಿದೆ ಅದು ನೋಡ್ಬಿಟ್ಟು ನಿಮಗೆ ತಿಳಿಸ್ತೀವಿ. ನೀವು ಮಾಹಿತಿ ಕೊಡಬೇಕು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್? ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳು ಯಾರು ಅಲ್ಲ, ಅಲ್ಲೇ ನೀರು ಅಷ್ಟೊಂದು ಇದಾಗಿ ಹೋಗಿದೆ, ನೀರಿನ ಸಮಸ್ಯೆ ಇದೆ. ಆಮೇಲೆ
ತಗೊಂತಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಸರ್ ಸಿಕ್ಕಾಬಿಟ್ಟೆ ಹೋಗಿ ಸುಸ್ತಿ ಕಂಪ್ನಿ ಮತ್ತೆ ಅಲೈಟೆಕ್ ಅಷ್ಟು ಹೋಗಿ ಬಿಡ್ತಾ ಇದಾರಲ್ಲ ಸರ್. ನಾವು ಅಷ್ಟೆಲ್ಲ ಯೂಸ್ ಕೊಟ್ಟರು ಅದ್ರ ಬಗ್ಗೆ ಏನು ಇದೆ ತಗೊಂಡಿಲ್ಲ. ಅದನ್ನೇನು ಮಾಡ್ತೀರಾ ಸರ್? ಮೈಕ್ ತಗೊಳ್ಳಿ ಸರ್, ಎಲ್ರಿಗೂ ಕೇಳಿಸ್ಲಿ. ಹಂಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾಗಮ್ಮ ಅವರು ಈ ಸ್ಕೂಲ್ ವಿಚಾರವಾಗಿ ಅದನ್ನು ಒಂದು ಸ್ವಲ್ಪ ಗಂಭೀರವಾಗಿ ಇಲ್ಲಿ ಹೇಳ್ರಿ, ಒಂದೆರಡು ಮಾತು ಮಾತಾಡ್ರಿ, ಅದನ್ನೇನು ಬಗೆಹರಿಸ್ತೀರಾ, ಯಾವತ್ತು ಇದು ಮಾಡ್ತೀರಾ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಾಗಮ್ಮ ಅವರು ಮಾತಾಡ್ಬೇಕು ಅಂತೇಳಿ. ಆ ಡೇಟ್ ಒಂದು ಇದು ಮಾಡ್ತೀವಿ ಮೇಡಮ್, ಅದು ಸೋಮವಾರ ಬರ್ತೀವಿ ಅಂತೇಳಿ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ತೆರವುಗೊಳಿಸಿಲ್ಲ ಅದನ್ನು. ಶಾಲೆ ಮಕ್ಕಳು ನೋಡೋದು ಅಲ್ಲಿ ಬೆಳಿಗ್ಗೆ ಪಾಪ ಊಟ ತಂದ್ರೆ ಒಂದು ಗಾಡಿ ತಿರ್ಗಿಸ್ಕೊಳಕ್ ಆಗಲ್ಲ ನಾವು. ಒಂದು ಕಡೆ ಆದ್ರೆ ಈ ಸ್ಯಾನಿಟರಿ ಸ್ಮೆಲ್ ಒಂದು ಕಡೆ ಆಗ್ತಾ ಇದೆ. ಏನಾನ ಅಧಿಕಾರಿಗಳು ಸ್ವಲ್ಪ ನಮ್ಗೆ ಇದು ಮಾಡ್ಕೊಡ್ಬೇಕಾಗುತ್ತೆ. ಇಲ್ಲ ಸರ್, ಎಲ್ಲ ಪ್ರತಿಯೊಬ್ಬರು ಎಲ್ಲ ಮರಿ ಬಿಟ್ಬಿಟ್ಟಿದ್ದಾರೆ. ಈ ಕಡೆ ಪೊಲ್ಯೂಷನ್ ಬೋರ್ಡ್ ಮೇಲೆಯಿಂದ ಒಂದು ಸ್ಮೆಲ್ ಬರ್ತಾ ಇದ್ರೆ ಈ ಕಡೆ ಈ ಕಿಡ್ನಿಗಳು ಹೋಗ್ತಾ ಇದೆ ಸರ್. ಹುಡುಗರಿಗೆಲ್ಲ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಕಿಡ್ನಿಗಳು ಹೋಗ್ತಾ ಇದೆ ಸರ್. ಈಗ ಯಾರೋ ಖರ್ಚು ಮಾಡಿದಾರಂತ ನಾನೀಗ ಇಲ್ಲಿ ಆಕ್ಷನ್ ಪ್ಲಾನ್ ಚೆಕ್ ಮಾಡಿದೆ. ನಮ್ಮ ಇದಕ್ಕೆ ಒಂದು ಹೇಳಿ ಸರ್, ನೀವು ಏನ್ ಮಾಡ್ಬೇಕು ಹೇಳಿ. ಈಗ ಪೊಲ್ಯೂಷನ್ ಬೋರ್ಡು ಒಂದು ನಿಮಿಷನಪ್ಪ, ಅವ್ರಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಫೋನ್ ಮಾಡಿದ್ದೆ, ಅವ್ರು ಯಾವುದೋ ಮೀಟಿಂಗ್ ಅಲ್ಲಿ ಇದ್ದೀವಿ ಅಂತ ಅಂದ್ರು. ಸ್ಯಾನಿಟರಿ ವ್ಯವಸ್ಥೆ ಅಂದ್ರೆ ಏನ್ ಮಾಡೋದು ಅಂತ ಹೇಳಪ್ಪ. ಬಂದು ಹೇಳಿದ್ನಲ್ಲಪ್ಪ ನಾನು, ಎಲ್ಲರೂ ಫಿಟ್ ಹೊಡ್ಕೊಬೇಕು ಅಂತ ಹೇಳಿದ್ನಲ್ಲ. ಬಂದು ಯಾರು ಹೊಡಿತಾ ಇಲ್ಲ ಸರ್, ನೀವು ಬಂದ್ಬಿಟ್ಟು ಒಂದು ಪರಿಸ್ಥಿತಿ ಇದು ಮಾಡಿ ಸರ್. ಜಾಗಗಳ ಸಮಸ್ಯೆಯಲ್ಲಿ ಫಿಟ್ ಹೊಡಿಯಕ್ಕೆ ಹಂಗಂತ ಹೇಳ್ಬಿಟ್ಟು ಮೋರಿಯಲ್ಲಿ ಬಿಟ್ಬಿಟ್ರೆ ಸ್ಮೆಲ್ ಗಿರಾಕ್ ಆಯ್ತದ ಸರ್. ಆಯ್ತು, ಈಗ ಭಾಗದ ಸದಸ್ಯರು ತೀರ್ಮಾನ ಮಾಧ್ಯಮದವರು ಕೂಡ ಅದಕ್ಕೆ ನಿಮಗೂ ಕೂಡ ಕಾಪಿ ಕೊಡ್ತೀನಿ. ದಯವಿಟ್ಟು ಅದನ್ನ ಸೊಪ್ಪು ಇದನ್ನ ಮಾಡಬಾರ್ದು ಅಂತ ನಮ್ಮಲ್ಲಿ. ಅಧ್ಯಕ್ಷರೇ, ನಮ್ಮ ಊರಲ್ಲಿ ನಮ್ಮ ಮನೆ ಮುಂದೆ ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ಇಲ್ಲ. ಅಂಬೇಡ್ಕರ್ ಭವನ ಇಲ್ಲ, ರಿವರ್ಸ್ ಆಗಿಲ್ಲ. ಅಲ್ಲಿ ಟೈಪ್ ಮಾಡಬೇಕಾದ್ರೆ ಒಂದ್ ಕಡೆ ವರ್ಗವನ್ನು ಒಂದ್ ಕಡೆ ತಗೊಂಡು 25% ಒಂದ್ ಕಡೆ ತಗೊಂಡಿದ್ದೀವಿ. ಊರಲ್ಲಿ ಅಂಬೇಡ್ಕರ್ ಭವನ ಇಲ್ಲ. ಅಂಬೇಡ್ಕರ್ ಭವನ ಮಾಡ್ಬೇಕಂತಿರೋ ಜಾಗದಲ್ಲಿ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಅವ್ರ ಸಂಬಂಧಪಟ್ಟವರು ರಾತ್ರಿ ಸಮಯದಲ್ಲಿ ಅಲ್ಲಿ ಒಂದು ಶಿಲೆನಿಟ್ಟು ಅಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಇದು ಕೊಟ್ಬಿಡಿ, ತೀರ್ಮಾನ ಕೊಡ್ಬಿಡಿ. ಅದೇನು ಮಾಡಬಾರ್ದು. ಅಂಬೇಡ್ಕರ್ ಭವನ ಜಾಗದಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು. ಪೆಟ್ಟೆ ಅಂಗಡಿ ಇದೆ, ಅದನ್ನ ತೆರವುಗೊಳಿಸಿ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತ. ಒಂದ್ ನಿಮಿಷ ಮರಿ, ನಾನು ಹೇಳೋದು ಕೇಳಪ್ಪ ನೀನು. ನೀನ್ ಹೇಳಿದ್ದೆ ಕೇಳ್ಬೇಕು. ಹಳ್ಳಿಕಟ್ಟೆ ಇದೆ ಸರ್, ಇವರು ಹಳ್ಳಿಕಟ್ಟೆ ಮಾಹಿತಿ ಕೊಡೋದಕ್ಕೆ ಅಂಬೇಡ್ಕರ್ ಭವನ ವಿರೋಧಿ ಅಲ್ಲ, ನಾವು ಅಂಬೇಡ್ಕರ್ ಸರ್, ನಾವು ಅಂಬೇಡ್ಕರ್ ಗೌರವಿಸ್ತೀವಿ. ಅಂಬೇಡ್ಕರ್ ಊರ್ ಅಂದ ಮೇಲೆ ಒಂದು ಹಳ್ಳಿಕಟ್ಟೆ ಇದೆಯಾ ನೀವೇ ಹೇಳಿ ಸರ್. ಅಲ್ಲೇನು ನಾವು ಅಕ್ರಮವಾಗಿ ಬಿಲ್ಡಿಂಗ್ ಇದು ಮಾಡ್ತಾ ಇಲ್ಲ ಸರ್, ಅಲ್ಲಿ ಮಾಡ್ತಾ ಇರೋದು ಒಂದು ಹಳ್ಳಿಕಟ್ಟೆ. ನಿಮ್ಮ ವೈಯಕ್ತಿಕತೆ ಒಂದ್ ನಿಮಿಷ ನೀನ್ ಕೇಳು. ಒಂದ್ ನಿಮಿಷ ಏನಪ್ಪ ತಾನೆ ಅವ್ರಿಗೆ ಆನ್ಸರ್ ಮಾಡ್ತಾವ್ರೆ. ಸೆಂಟ್ರಲ್ ಪುಡಕ್ ಅಂತ ಬಂದ ಎಲ್ಲ ಮೀಟಿಂಗ್ ನೀವೇ ಮಾಡ್ಕೊಬಿಡಿ, ಇಲ್ಲಿ ಯಾವ್ದು ವಿರೋಧ ಇಲ್ಲ. ವಿರೋಧ ಜಾಗ ಕೊಡಕ್ ಅವರಲ್ಲ, CSIಟಿಗಳು ಅವಲ್ಲ, ಪಂಚಾಯತ್ ಗೊತ್ತಿಲ್ಲ. ಮತ್ತೆ ಅವ್ರು ಗೊತ್ತಿರ್ಬೇಕು. ಪಂಚಾಯತ್ ವಾಟರ್ ಪ್ಲಾಂಟ್ ಪಂಚಾಯತ್ ಕಡೆ CSIಟ್ ಎಲ್ಲ ಕೇಳು. ಈಗ ನಾವು ಹಾಕ್ಸಿದ್ದೀವಲ್ಲ ಓವರ್ ಟೈಮ್ ಚಿಂಗೂರು ವಾಟರ್ಪಾಳೆ, ಚಿಂಗೂರು ವಾಟರ್ಪಾಳೆ ಸರ್. ಜಾಗ ಇಲ್ಲಿ ಶೌಚಾಲಯ ಕಟ್ಕೊಳ್ಳೋಕೆ ಜಾಗ ಇಲ್ಲ. ಈಗ ನಾವು CSIಟ್ ಇಲ್ಲ, ಒಂದು ಸರ್ಕಾರಿ ಕುಡಿಯುವ ನೀರು ವ್ಯವಸ್ಥೆ ಎಲ್ಲೂ ಮಾಡಲಿಲ್ಲ. ಅಟ್ಲೀಸ್ಟ್ ಅದಕ್ಕೆ ನೀರಾದ್ರೂ ಕೊಡ್ಬೋದಲ್ಲ ಸರ್. ಪಂಚಾಯತಿನೂ ಮಾಡ್ತಾ ಇಲ್ಲ, CSIಟೂ ಇಲ್ಲ ಸರ್. ನಾನು ಒಂದು ನಿಮಿಷ ಸರ್, ನಾನು ಹೇಳಿ ಸರ್. ಅಲ್ಲ ಸರ್, ಈಗ ಅಲ್ಲಿ ಗಂಟ ಕುಡಿಯೋದಿಲ್ಲ ಸರ್. ನಮ್ಗೊಂದು ಕಾಲಾವಕಾಶ ಕೊಡಿ, ನಮ್ಗೊಂದು ಟ್ಯಾಂಕ್ ಅಲ್ಲಿ ಸೂಕ್ತವಾಗಿ ಜಾಗ ಕಲುಷಿತ ನೀರು ಬಿಟ್ಟು ಅದೆಲ್ಲ ಮೀಟಿಂಗ್ ಕರೀತಾರೆ. ಅವ್ರು ಸ್ವಲ್ಪ ಯಾಕಂದ್ರೆ ಎಲ್ಲ ಕಡೆ ನಿಂತ್ಬಿಟ್ಟು ಆ ರೋಡ್ಗಳೆಲ್ಲ ಬಿಟ್ಬಿಟ್ಟು ಎಲ್ಲ ಜೋರ ಮಾಡ್ಕೊಂಡು ಹೋಗಿದ್ದಾರೆ. ಈಗ 1 ಅವರ್ ಮೀಟಿಂಗ್ ಕರೀರಿ, ಎಲ್ಲ ಟೆಂಡರ್ಗೆ ಯಾರ್ಯಾರಾಗಿದೆ ಎಲ್ಲ
ಸೈಟ್ ಕಲೆಕ್ಷನ್ಸ್ಗೆ ಸ್ವಾಮಿ ವಿನಯ್ ಸರ್ ಅವರು ನನಗೆ ಗೊತ್ತಿಲ್ಲ ಏನು ವಿಚಾರ ನಿರ್ಣೋರ್ಗೆ ನಿಮಗೆ ಹೇಳಿ ಶಾಸಕರು ನಿಮಗೆ ಮೀಟಿಂಗ್ ಕರೆದು ಹೇಳಿದಾರಲ್ಲ ಜಲ್ಜಿನ ವಿಚಾರದಲ್ಲಿ ಏನ್ ಕ್ರಮ ತಗೊಂಡಿದ್ದೀರಿ ನಿರ್ಣೂರು? ನಾವು ಎಷ್ಟೊತ್ತು ಫೋನ್ ಮಾಡಿದ್ದೀವಿ, ಫೋನ್ ತೆಗ್ದಿದ್ದೀರಾ ನೀವು? ಅಲ್ಲಪ್ಪ ಜಲ್ಜಿನ ಇದ್ದು ಕೆಲಸ ಈಗ ಮಾಡ್ತಾ ಇದ್ದಾರೆ, ಯಾವ್ದು ಸರಿಗೆ ಕೆಲಸ ನಡೆದಿಲ್ಲ, 1.5 ಅಡಿ ಮಾಡಿದ್ದಾರೆ. ನಾನು ಬೆಳಗ್ಗೆ ಕರ್ಕೊಂಡ್ ಬರ್ತೀನಿ ಅಂತ ಏನೋ ರಸ್ತೆ ನಡೀತಾ ಇದೆ, ಅದು ಬಂದೊಂದು ಪೈಪ್ಲೈನ್ ಹಾಕಿಗೋ ಬೆಳಗ್ಗೆ ಬಂದವನು ಇದುವರೆಗೂ ನೀವು ಫೋನ್ ತೆಗ್ದಿಲ್ಲ, ಅವ್ನು ಯಾರು ಕಾಂಟ್ರಾಕ್ಟರ್ ಪತ್ತೆ ಇಲ್ಲ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಸರ್ ಇಂಜಿನಿಯರ್ ಸಾಹೇಬ್ರೆ? ಪ್ರದೀಪ್ ಮತ್ತೆ ನವೀನ್ ಅಂದ್ಬಿಟ್ಟು ನಮ್ಮ ಸಪೋರ್ಟ್ ಇಂಜಿನಿಯರ್ಸ್ ಬಂದಿದ್ದಾರೆ. ನಾವು 64 ನಮಗೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಕಡೆ ಹೋಗಕ್ಕಾಗಲ್ಲ ಅಂತ ಸಪೋರ್ಟ್ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ. ಯಾವ ಸಪೋರ್ಟ್ ಇಂಜಿನಿಯರು ಬಂದಿದ್ದಾರೆ ಸರ್. ಕಾಂಟ್ರಾಕ್ಟ್ ಮಾತಾಡಿದಿರಲ್ಲ ಅವ್ರ ಹತ್ರ ಸಮಯ ನಾನು ಹೇಳೋದು ಕೇಳಿ, ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ? ಕಾಂಟ್ರಾಕ್ಟರ್ ಬಂದು ನವೀನ್ ಸಪೋರ್ಟ್ ಇಂಜಿನಿಯರ್ ಸರ್ ಕಾಂಟ್ರಾಕ್ಟ್ ಬಂದಿದ್ದಾನೆ, ನೀವು ಕರ್ಕೊಂಡ್ ಬರ್ತೀನಿ, ಬೆಳಿಗ್ಗೆ ಡಾಂಬ್ರೀಕರಣ ಹಾಕ್ಬೇಕು. ಮಾತಾಡಿಲ್ಲ, ಯಾವ ಕೆಲಸನೂ ಮಾಡಿಲ್ಲ. ನೀವೇ ಬಂದು ಎಲ್ಲ ಜಾಗ ಎಲ್ಲ ತೋರಿಸ್ತಿಲ್ಲ ಸರ್. ಎಲ್ಲ ತೋರಿಸಿದ್ದಾಯ್ತು, ಕೆಲಸ ಎಲ್ಲಿ ನಡೀತಾ ಇರೋದು ಹೇಳಿ ನನಗೆ ಫಸ್ಟ್. ಎಲ್ಲಿ ಕೆಲಸ ನಡೀತಾ? ನೆರಳೂರಲ್ಲಿ ಕೆಲಸ ಎಲ್ಲಿ ನಡೀತಾ? ಕೆಲಸ ಸ್ಟಾಪ್ ಆಗಿದೆ ಸರ್. ಯಾಕೆ ಕೆಲಸ ನಿಲ್ಲಿಸಿದ್ದಾರೆ? ಯಾಕೆ? ಪೇಮೆಂಟ್ ಪ್ರಾಬ್ಲಮ್ ಆಗಿದೆ. ಪೇಮೆಂಟ್ ಪ್ರಾಬ್ಲಮ್ ಆಗಿದೆ. ಈಗ ಇಲ್ಲಿ ಸ್ವಾಮಿ, ಈಗ ನೆರಳೂರ್ನಿಂದ ಬೆಳಗ್ನಳ್ಳಿಗೆ ಹೋಗೋ ಕಡೆ ಡಾಂಬ್ರೀಕರಣ ಹಾಕ್ತಾ ಇದ್ದೀವಿ ನಾವು. 30 ಲಕ್ಷ ರೂಪಾಯಿದು ಪೈಪ್ ಹಾಕಿ ಅಂತ ಹೇಳಿದ್ವಿ, ಹಾಕ್ಸಿದ್ದೀರಾ? 1 ತಿಂಗಳಾಯ್ತು ನಿಮ್ಗೆ ನಾನು ಮಾತಾಡಿ. ನೀವು ಎಲ್ಲಿ ಮಾಡಿಸಿದ್ದೀರಿ? ಏನ್ ಜವಾಬ್ದಾರಿ ತಗೊಂಡಿದ್ದೀರಿ ಹೇಳಿದೀವಿ. ಸುಮ್ಮನೆ ಇಲ್ಲಿ ಲೇಔಟ್ ಎಲ್ಲ ಮಾಡಕ್ಕಾಗೋದಿಲ್ಲ ಸರ್. ಸರ್ ಲೇಔಟ್ ಎಲ್ಲ ಹೇಳ್ತಾರೆ, ನೀವು ಹೇಳ್ತಿರೋದು ಲೇಔಟ್. ನಾನು ಹೇಳ್ತಾ ಇರೋದು ಕೇಳ್ತಾ ಇಲ್ಲವೇ ನೀವು? ಸಾಯಿ ಲೇಔಟ್ ಹೇಳ್ತಿದ್ದೀರಾ? ಸಾಯಿ ಲೇಔಟ್ ಅಲ್ಲ ರೀ, ಹೇಳೋದ್ ಕೇಳ್ತಾ ಇರ್ರಿ. ರಸ್ತೆ ನಾನು ಕೇಳಿದೆ, ವಿನಯ್ ಅವರೇ ಈ ಕಡೆ ಮಾತಾಡಿ. ನಾನು ಕೇಳ್ತಾ ಲೇಔಟ್ ಎಲ್ಲ ಹೇಳ್ತಾ ಇರೋದು ನಿಮ್ಗೆ. ನಾನು ಮತ್ತೆ ಇನ್ನೆಲ್ಲಿ ಹೇಳ್ತಿರೋದು? ರಸ್ತೆನಲ್ಲಿ ಊರೊಳಗೆ ಬರಬೇಕು, ಮೇನ್ ಲೈನು ಹಾಕ್ರಿ. ರಸ್ತೆಯಲ್ಲಿ ನೀವು ಪೈಪ್ ಹಾಕೋದಕ್ಕೆ ಮುಂಚೆ ನಮಗೆ ಓವರ್ ಟ್ಯಾಂಕ್ ಜಾಗ ಫೈನಲೈಸ್ ಮಾಡಬೇಕು. ನೀವು ಹೇಳ್ತಿರೋದು ಎಷ್ಟು ಸರ್ತಿ ಫೈನಲ್ ಫೈನಲೈಸ್ ಮಾಡಿಲ್ಲ ಸರ್. ಯಾರು ಹೇಳಿದ್ರಿ? ಶಿವಪುರಿನಲ್ಲಿ 1 ಎಕರೆ ಜಾಗ ಇದೆ, ಏನ್ ಫೈನಲ್ ಐತ್ರಿ? ಡಾಕ್ಯುಮೆಂಟ್ ಮಾಡ್ಕೊಡ ಬಂದ್ ಮಾಡಿಸ್ಕೋಬೇಕು ನೀವು ಪಂಚಾಯತಿಯಲ್ಲಿ. ಯಾಕ್ರಿ ಪಿಡಿ ಹೊಸಮೆ ನಮ್ಗೆ ಹ್ಯಾಂಡ್ ಓವರ್ ಕೊಡೋದಿಲ್ಲ, ನೀವು ಪೈಪ್ ಲೈನ್ ಮಾಡಿ ಅವ್ರಿಗೆ ಜಾಗ ಕೊಡ್ರಿ. ನಿಮ್ ಶಾಸಕರು ಕೂಡ ಹೇಳಿದ್ದಾರೆ, ಸಾರಿ ನೀವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ರಾಂಗ್ ಆಗಿ ಹೇಳ್ತಾ ಇದ್ದೀರಿ. ಎಲ್ಲ ಇನ್ಫಾರ್ಮೇಟ್ ಪೈಪ್ ಲೈನ್ ಮಾಡಿ ಓವರ್ ಟ್ಯಾಂಕ್ ಫೈನಲ್ ಮಾಡಿದ್ರೆ 3.5 ಕೋಟಿ ಅಂದ್ರೆ ಖರ್ಚು ಮಾಡ್ತೀರಾ? ಮತ್ತೆ ಸರ್ ಓವರ್ ಟ್ಯಾಂಕ್ ಜಾಗ ಕೊಡಿ ಸರ್, ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ. ಪೈಪ್ ಲೈನ್ ಮಾಡಿಸ್ಬಿಟ್ಟು ಅದನ್ನೇ ಹೇಳ್ತಿರೋದು ನಾನು. ಬರೀ ಪೈಪ್ ಲೈನ್ ಮಾಡಿ ಅಂದ್ರೆ ಏನ್ ಮಾಡೋದು ಹೇಳಿ? ಅಲ್ಲಪ್ಪ, ಶಿವಪುರಿಯಲ್ಲಿ 1 ಎಕರೆ ಲ್ಯಾಂಡ್ ಇದೆ, ಎಲ್ಲಿ ಡಿಸ್ಪ್ಯೂಟ್ ಇದೆ? ಯಾಕೆ ಡಿಸ್ಪ್ಯೂಟ್ ಇದೆ? ಎಲ್ಲಿದೆ ಶಿವಪುರಿಯಲ್ಲಿ ಪ್ರಾಬ್ಲಮ್? ಏನಿದೆ? ಬಂದವ್ರು ಯಾರು? ಮಾಡಕ್ ಬಂದವ್ರು ಯಾರು ಹೇಳಿ? ಯಾರು ಬಂದಿಲ್ಲ. ಸುಮ್ಮನೆ ಹೇಳೋದು ಒಂದು, ಮಾಡೋದು ಒಂದು. 26 ಆರಂಭಿಸಿದ್ದೀರಿ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವ ಸದಸ್ಯರೆಲ್ಲ ಭಾಗವಹಿಸಿ ಒಂದು ಡಿಸ್ಕಷನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಅಧಿಕಾರಿಗಳು ಏನು ಮುಖ್ಯವಾಗಿ ಎಲ್ಲ ಇಲಾಖೆಗಳು ಬರಬೇಕಾಗಿತ್ತು, ಕೆಲವರು ಬಂದಿಲ್ಲ. ದಯವಿಟ್ಟು ಸ್ವಲ್ಪ ಅಡಚಣೆ ಆಯಿತು ಅಲ್ಲಿಗೂ. ಈ ಆ ಇಲಾಖೆಗಳೆಲ್ಲ ಬಂದು ತಿಳಿಸಿದ್ದಾರೆ ಸಾರ್ವಜನಿಕರಿಗೆ ಏನೇನು ಅನುಕೂಲಗಳಾಗುತ್ತೆ ಅಂತ. ದಯವಿಟ್ಟು ಆ ಇಲಾಖೆ ಅಧಿಕಾರಿಗಳೆಲ್ಲ ಬಂದು ಏನು ತಿಳಿಸಿದ್ದಾರೆ ಆ ಸೌಲಭ್ಯಗಳನ್ನ ಪಡ್ಕೊಳ್ಬೇಕಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡೆಯುತ್ತ ಸಾಕ್ತಾ ಇರ್ತಾರೆ. 25-26ನೇ ಸುತ್ತಿನಲ್ಲಿ ನಮ್ಮ ನೆಲ್ಲೂರು ಗ್ರಾಮ ಪಂಚಾಯಿತಿಯ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಏನು ಇವತ್ತು ಬಳಗಾರನಹಳ್ಳಿಯಲ್ಲಿ ಆಚರಿಸಿದರೆ, ಅದೇ ರೀತಿಯಲ್ಲಿ ಏನು ಇವತ್ತು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗಬೇಕಂತ ಒಂದು ಕಾರ್ಯಕ್ರಮವನ್ನು ಅಡಚಣೆಯಿಂದ ಸುಮಾರು ಅಧಿಕಾರಿಗಳು ಬಂದಿರಲಿಲ್ಲ. ಆ ಅಧಿಕಾರಿಗಳು ಬಂದಿರಿಂದ ನಮ್ಮ ಸಾರ್ವಜನಿಕರು ಕುಂದುಕೊರತೆಗಳು ಹೇಳ್ಕೊಳಕ್ಕೆ ಯಾರು ಇಲ್ಲ ಅನ್ನೋ ಒಂದು ಕಾರಣದಿಂದ ಸ್ವಲ್ಪ ಅಡ್ಡಿಯಾದ ಕಾರಣ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೆಲ್ಲ ಕ್ಷಮೆ ಕೇಳ್ತೀನಿ. ಯಾಕಂದರೆ ಅಧಿಕಾರಿಗಳಿಗೆ ಕ್ಷಮೆ ಕೇಳಬೇಕು. ಆ್ಯಕ್ಚುಲಿ ಅಧಿಕಾರಿಗಳಿಗೆ ಕ್ಷಮೆ ಕೇಳಬೇಕು. ಅದನ್ನ ಸಾರ್ವಜನಿಕರು ಕೆಲವರಲ್ಲಿ ನ್ಯಾಯ ಇದೆ. ಯಾಕಂದರೆ ಅಧಿಕಾರಿಗಳು ಬಂದಿಲ್ಲ ಅಂದರೆ ಅವರು ಕುಂದುಕೊರತೆಗಳಲ್ಲಿ ಯಾರು ಹೇಳ್ಕೊಳಕ್ಕಾಗ್ತದೆ? ಕುಂದುಕೊರತೆಗಳು ಕೇಳೋಕೆ ದಯವಿಟ್ಟು ಅವ್ರು ಬಂದಿಲ್ಲ. ಮುಂದಿನ ಈ ವಾಹಿನಿ ಮುಖಾಂತರ ತಿಳಿಸ್ಕೊಡ್ತೀನಿ. ದಯವಿಟ್ಟು ಮುಂದಿನ ಯಾವುದೇ ಗ್ರಾಮ ಸಭೆಗಳು ದಯವಿಟ್ಟು ಎಲ್ಲ ಅಧಿಕಾರಿಗಳು ಬಂದು ಆಗಮಿಸಿ ಏನು ಸಾರ್ವಜನಿಕರು ಕುಂದುಕೊರತೆಗಳಿಗೆ ಸರಿಪಡಿಸ್ಕೊಡ್ಬೇಕಂತ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಹೇಳಿದ್ದಾರೆ ಈಗಾಗಲೇ. ಅದನ್ನು
ನನ್ನ ವ್ಯಾಪ್ತಿಗೆ ಬರುವಂಥ ಎಲ್ಲ ಹಳ್ಳಿಗಳಿಗೂ ನನ್ನ ಏನು ಸಮಸ್ಯೆ ಹೇಳಿದಾರೋ ಅದನ್ನೆಲ್ಲ ಬಗೆಹರಿಸ್ಕೊಡ್ತೀನಿ ಅಂತ ಮುಂದಿನ ಕ್ರಮ ಮೇಲಿನ ಅಧಿಕಾರಿಗಳಿಗೆ ಹೇಳಿ ಅವ್ರ ಬಗ್ಗೆ ಏನೋ ಸೂಕ್ತ ಕ್ರಮ ತಗೊಳ್ತೀನಿ. ಇಲ್ಲ ಸಿ ಅವ್ರಿಗೆ ನಾವು ದೂರು ಕೊಡ್ತೀವಿ. ಸಿ ಅವ್ರಿಗೆ ಏನೇ ಅಧಿಕಾರಿಗಳು ಬಂದಿಲ್ಲ ಅವ್ರ ಮೇಲೆ ನಾವು ಸಿ ಅವ್ರಿಗೆ ಈಗಾಗಲೇ ನಾವು ಅದನ್ನು ದೂರು ತಲುಪಿಸ್ತೀವಿ. 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ನೆರಳೂರು ಗ್ರಾಮ ಪಂಚಾಯತಿಯ ಇಂದು ಬಳಗಾರನಹಳ್ಳಿನಲ್ಲಿ ಹಮ್ಮಿಕೊಂಡಿದ್ರಿ. ಸುಮಾರು 11 ಗಂಟೆಗೆ ಕಾರ್ಯಕ್ರಮ ಗ್ರಾಮ ಸಭೆ ಸ್ಟಾರ್ಟ್ ಆಗಬೇಕಾಗಿತ್ತು. 12:15 ಆಯಿತು. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಕ್ಷಮೆ ಇರಲಿ. ಯಾಕಂದರೆ ಸುಮಾರು 32 ಇಲಾಖೆಗಳಿದೆ. 32 ಇಲಾಖೆಗಳಲ್ಲಿ 18 ಇಲಾಖೆಗಳು ಮಾತ್ರ ಬಂದಿದ್ದಾರೆ. ಮಿಗಿಲಿದ್ದ ಇಲಾಖೆಗಳು ಬಂದಿಲ್ಲ. ಆಮೇಲೆ ಕ್ಷೇತ್ರದ ತಾಲೂಕು ಜನಪ್ರಿಯ ಶಾಸಕರು ಬಂದಿಲ್ಲ, ಮತ್ತು MP ಅವ್ರು ಬಂದಿಲ್ಲ, MLC ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, UO ಸಾಹೇಬರು ಬಂದಿಲ್ಲ ಅಂತ ಇಲ್ಲಿ ಸಾರ್ವಜನಿಕರು ಇದನ್ನು ಕ್ವಶನ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಈಗ CO ಮೇಡಮ್ಗೆ ಮತ್ತು ಇನ್ನು ಮೇಲ್ಗಡೆ ಅಧಿಕಾರಿಗಳಿಗೆ ಯಾವ್ಯಾವ ಇಲಾಖೆಯಲ್ಲಿ ಬಂದಿಲ್ಲ ಮೇಲ್ಗಡೆ ಅಧಿಕಾರಿಗಳಿಗೆ ಅಧ್ಯಕ್ಷರ ಮುಖಾಂತರವಾಗಿ ಲೆಟ್ರಲ್ಲಿ ಇದನ್ನು ಲೆಟ್ರೇಡಲ್ಲಿ ಕೊಡ್ತೀರಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈಗ ಏನು ಸಾರ್ವಜನಿಕರು ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೀರಿ ಅವ್ರದ್ದು ಏನು ಕೆಲಸಗಳನ್ನ ಇದು ಮಾಡಬೇಕು ಕ್ಲಿಯರಾಗಿ ಮಾಡಿಕೊಡ್ತೀರಿ ಅಂತ ಹೇಳ್ತಾ, ಮುಂದೆ ಇನ್ನು ಗ್ರಾಮ ಪಂಚಾಯತಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನವೂ ಈ ಕುಂದುಕೊರತೆಗಳನ್ನು ನೆರವೇರಿಸ್ತೀರಿ ಇಡೀ 9 ಹಳ್ಳಿಗಳಲ್ಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀರಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. 25-26ನೇ ಸಾಲದು ತುಂಬ ಯಶಸ್ವಿಯಾಗಿ ಸಾರ್ವಜನಿಕರು ಎಚ್ಚರಿಕೆಯಾಗಿ ಭಾಗವಹಿಸಿ ಆರೋಗ್ಯಕರವಾದ ಚರ್ಚೆ ಆಗಿದೆ, ಯಶಸ್ವಿಯಾಗಿದೆ. ಇಲ್ಲೇನು ಚರ್ಚೆ ಆಗಿದೆ ಆ ವಿಚಾರಗಳೆಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಕೆಲವೊಂದು ವಿಚಾರಗಳಿರೋ ಪಬ್ಲಿಕ್ಕು ಅದೆಲ್ಲ ಕರೆಕ್ಟಾಗಿದೆ, ಅದನ್ನೆಲ್ಲ ನೀವು ಕೂಡ ತಿದ್ಕೋಬೇಕು ಅಂತೇಳಿ ನಿಮ್ಮಲ್ಲೆಲ್ಲ ಮನವಿ ಮಾಡ್ಕೊಂತ ಎಲ್ಲರಿಗೂ ವಂದನೆಗಳನ್ನು. ಜೈ ಹಿಂದ್, ಜೈ ಭಾರತ್. 6ನೇ ಸಾಲಿನ ನೆರಳೂರು ಗ್ರಾಮ ಪಂಚಾಯತಿಯ ಮೊದಲನೇ ವಾರ್ಡ್ ಸಭೆ ನಡೆಸಿದ್ದೀವಿ. ಅದು ಸ್ವಲ್ಪ ಗೊಂದಲ ಆಯಿತು, ಅಧಿಕಾರಿಗಳ ಕೊರತೆಯಿಂದ ಗೊಂದಲ ಆಗಿದೆ. ಆ ಸಾರ್ವಜನಿಕರಿಗೂ ನಾವು ಸಹ ಕ್ಷಮೆ ಕೇಳ್ತೀವಿ. ಅಧಿಕಾರಿಗಳು ಕೊರತೆಯಿಂದ ಗೊಂದಲ ಆಗಿದೆ, ಮತ್ತು ಸ್ವಲ್ಪ ವಿಳಂಬನೂ ಆಯಿತು. ಇನ್ನು ಮುಂದಾದರೂ ಸಹ ಎಷ್ಟೇ ಬಾರಿನೂ ನಾವು ಅಧಿಕಾರಿಗಳಿಗೆ ಹೇಳ್ತಾನೆ ಇದ್ದೀವಿ ಮಾಧ್ಯಮ ಇದ್ರ ಮುಖಾಂತರ, ಆದ್ರೂ ಅವರು ಈ ಥರ ಬರೋ ಮನಸ್ಸೇ ಮಾಡ್ತಾ ಇಲ್ಲ. ದಯವಿಟ್ಟು ಬನ್ನಿ, ಎಲ್ಲ ಗ್ರಾಮ ಸಭೆ ಎಲ್ಲ ಸಾರ್ವಜನಿಕರಿಗೂ ಅವ್ರ ಕುಂದುಕೊರತೆಗಳು ನೀಗಿಸಿ ಅಂತ ಹೇಳ್ತಾ ನನ್ನ